ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತವರ್ತ್ಮನಃ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜೀವಕ್ತ್ರಂ ಭಜೇ. ಸಿಂಜನ್ನೂಪುರ ಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚ ಭಾರಭೀರುವಿಲಸನ್ ಮದ್ಯಾಂ ಲಸತ್ಕಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಚಸಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನಲಂ ಬಟ್ ತದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಭವತಿ ಯದನುಭಾವಾದ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ಬಿಬಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾವ್ಯಾಘ್ರಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಪದವಾಕ್ಯ ಪ್ರಮಾಣಬ್ಧಿ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನಿಂ ವಂದೇ ವಿದ್ಯಾಗುರುನ್ ಮಮ. ಇವತ್ತು ಶ್ರೀಪಾದರಾಜರ ಆರಾಧನಾ ಮಹೋತ್ಸವ. ಈ ಶ್ರೀಪಾದರಾಜರ ಆರಾಧನಾ ಮಹೋತ್ಸವ ಅಂತಂದ್ರೇ ಒಂದು ದೊಡ್ಡ ಪರ್ವಕಾಲ. ಯಾಕೆ ಅಂತ ಕೇಳಿದರೆ, ಈ ಶ್ರೀರಂಗಂನಲ್ಲಿ ಅಂದರೆ ಚಿಕ್ಕ ವಯಸ್ಸಿಗೇನೆ ಶೇಷಗಿರಿಯಾಚಾರ್ಯರು ಹಾಗೂ ಗಿರಿಯಮ್ಮನ
ಸುಪುತ್ರರಾದ ಈ ಯಾವ ಲಕ್ಷ್ಮೀನಾರಾಯಣಾಚಾರ್ಯರು, ಲಕ್ಷ್ಮೀನಾರಾಯಣ ತೀರ್ಥರಿದ್ದಾರೆ, ಇವರು ಶ್ರೀರಂಗಮಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಹೋದರು. ಅಲ್ಲಿ ದೇವಸ್ಥಾನದಲ್ಲಿ, ಶ್ರೀರಂಗಂ ದೇವಸ್ಥಾನ ಅಂತಂದರೆ ಅದು ಸುಪ್ರಸಿದ್ಧವಾಗಿರತಕ್ಕಂತಹ ದೇವಸ್ಥಾನ. ಕಾರಣ ಇಷ್ಟೇ, ಭಗವಂತ ತ್ರಿಧಾಮ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3 ಲೋಕ. ಭಗವಂತನ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಬೇಕಾದಷ್ಟಿರ್ಬೋದು. ಅಯೋಧ್ಯ, ಮಧುರಾ, ಮಾಯಾ, ಕಾಶಿ, ಕವಂಚಿ, ಅವಂತಿಕ ಇತ್ಯಾದಿಗಳು. ಆದರೆ ದೇವರು ಇನ್ನೊಬ್ಬರಿಗಾಗಿ ಅಲ್ಲ, ತಾನಾಗೇ ಬಂದು ನೆಲೆಸಿದ 3 ರೂಪಗಳು, ಅದು ಶ್ವೇತದ್ವೀಪ, ಅನಂತಾಸನ, ವೈಕುಂಠದ ರೂಪಗಳು. ಅದು ಯಾರಿಗೋಸ್ಕರ ಬಂದದ್ದಲ್ಲ, ತಾನೇ ಬಂದು ನೆಲೆಸಿರತಕ್ಕಂತಹ ರೂಪ. ಅದರಲ್ಲಿ ವೈಕುಂಠದಿಂದ ಬಂದ ರೂಪ ಯಾವುದು ಅಂತ ಕೇಳಿದರೆ ತಿರುಪತಿ ತಿಮ್ಮಪ್ಪ. ಯಾಕೆ ಅಂದರೆ ತ್ಯಕ್ತ್ವಾ ವೈಕುಂಠಮುತ್ತಮಂ ಅಂತ ಹೇಳಿ, ವೈಕುಂಠದಲ್ಲಿದ್ದ ರೂಪವೇ ಭೂಲೋಕದಲ್ಲಿ ಧರೆಗಿಳಿದಂತಹ ರೂಪ. ಅದು ಅಷ್ಟರಿಂದ ಆ ಪ್ರತಿಮಾ ಅತ್ಯದ್ಭುತ. ಹಾಗೇನೆ ಅನಂತಾಸನದಿಂದ ಧರೆಗಿಳಿದ ರೂಪವೇ ಶ್ರೀರಂಗ. ಶ್ರೀರಂಗ ಅಂದರೆ ಅನಂತಾಸನದಿಂದ. ಶ್ವೇತದ್ವೀಪ ಅಂದರೆ ಬೆಳ್ಳಗಿರುವಂಥದ್ದು. ಶ್ವೇತ ಅಂದ್ರೇ ಬೆಳ್ಳಗೆ, ಹಿಮವತ್ ಪರ್ವತ ಬೆಳ್ಳಗಿದೆ. ಹಾಗಾಗಿ ಶ್ವೇತದ್ವೀಪದಿಂದ ಬಂದ ರೂಪ ಬದರೀನಾರಾಯಣ. ಹೀಗೆ ಈ 3 ರೂಪಗಳು ಅತ್ಯದ್ಭುತವಾದ ರೂಪಗಳೆಂಬುದಾಗಿ ಕರೆಸಿಕೊಳ್ಳುತ್ತೆ. ಅದರಲ್ಲಿ ಒಂದಾಗಿರತಕ್ಕಂತಹ ಶ್ರೀರಂಗ ಏನಿದೆ, ಇಲ್ಲಿ ಅಲಂಕಾರ ಪ್ರಿಯರು, ಅಲಂಕಾರ ಮಾಡೋದರಲ್ಲಿ ಸಿದ್ಧಹಸ್ತರು. ಭಗವಂತನಿಗೆ ನಿರಂತರ ಅಲಂಕಾರ ಮಾಡ್ತಾ ಇರ್ತಾರೆ. ತಿರುಪತಿಯಲ್ಲೂ ಕೂಡ ವಿಶೇಷ ದಿನಗಳಲ್ಲಿ ಅಲಂಕಾರಕ್ಕೆ ಇವತ್ತು ಕೂಡ ಶ್ರೀರಂಗಂನಿಂದ ಕರೆಸ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅಲಂಕಾರ ಮಾಡೋದರಲ್ಲಿ ಸಿದ್ಧಹಸ್ತರು. ಅಲ್ಲಿ ಶ್ರೀಪಾದರಾಜರು ಪ್ರತಿನಿತ್ಯ ಶ್ರೀರಂಗನ ದರ್ಶನಕ್ಕೆ ಹೋಗಬೇಕಂತೆ. ಹೋದರೆ ವೇದ ಪಾರಾಯಣ ಎಲ್ಲ ನಡೀತಿತ್ತು. ಆಗ ಆ ವೇದ ಪಾರಾಯಣದ ಜೊತೆಗೆ ಈ ಆಳ್ವಾರು ಅಂತನ್ನುವವರು ಏನಿದ್ದಾರೆ, ಶ್ರೀ ವೈಷ್ಣವರಲ್ಲಿ ಆಳ್ವಾರು ಅಂತಂದರೆ ಅದು ದೊಡ್ಡ ಸ್ಥಾನ. ಅವರು ತಮ್ಮದೇ ಆದ ಭಾಷೆಯಲ್ಲಿ, ತಮಿಳು ಭಾಷೆಯಲ್ಲಿ ಒಂದು ಗದ್ಯಗಳನ್ನು, ಭಗವಂತನ ವರ್ಣನೆಯನ್ನು ಮಾಡುವ ಪದ್ಯಗಳನ್ನು ಬರೆದಿದ್ದಾರೆ. ಇವತ್ತಿಗೂ ಕೂಡ ದೇವರ ಮುಂದೆ ಪೂಜೆ ಆಗಬೇಕಾದ್ರೆ ನೀವು ವೇದವನ್ನು ಹೇಳ್ತೀರೋ ಬಿಡ್ತೀರೋ, ಆಳ್ವಾರ್ ಹೇಳಿರ್ತಕ್ಕಂಥ ಸ್ತೋತ್ರ ಹೇಳಲೇಬೇಕು ಅಂತ ಇವತ್ತಿಗೂ ಕೂಡ ನಡೀತಾ ಇರತಕ್ಕಂಥದ್ದು. ಅದನ್ನು ಶ್ರೀಪಾದರಾಜರು ನೋಡಿದರು. ನೋಡಿ ಅವರು ಹೇಳ್ತಾರೆ, ಹಾಗಾದರೆ ಇವರೆಲ್ಲರೂ ಕೂಡ ತಮ್ಮದೇ ಆದ ಭಾಷೆಯಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಅಂತಾದರೆ ನಾವ್ಯಾಕೆ ಮಾಡಬಾರ್ದು? ನಮ್ಮ ಕನ್ನಡ ಭಾಷೆಯಲ್ಲಿ ಭಗವಂತನನ್ನು ಕೊಂಡಾಡುವ ಶಬ್ದಗಳನ್ನು ಯಾಕೆ ಹೇಳಬಾರ್ದು, ಯಾಕೆ ಕೊಂಡಾಡಬಾರ್ದು ಅನ್ನುವ ರೀತಿಯಲ್ಲಿ ಶ್ರೀಪಾದರಾಜರಿಗೆ ತಲೆಗೆ ಹೋಯಿತು. ಇವರ ವಿದ್ಯಾಗುರುಗಳು ಯಾರು ಅಂತ ಯೋಚನೆ ಮಾಡಿದಾಗ 1406 ಇವರು ಅವತರಿಸಿರತಕ್ಕಂತಹ ದಿನ. 6ನೇ ವರ್ಷ 7ನೇ ವರ್ಷಕ್ಕೆ ಅವರಿಗೆ ಆಶ್ರಮ ಆಯಿತು ಅಂತ ನಾವು ಕೇಳ್ತೇವೆ. ಅವರು ವಿದ್ಯಾಭ್ಯಾಸಕ್ಕಾಗಿ ಇವರ ಸಹೋದರರು, ನಮ್ಮ ಬ್ರಹ್ಮಣ್ಯ ತೀರ್ಥರ ಸಹೋದರರು, ಅಬ್ಬೂರು ಇವರ ಊರು, ಇವರನ್ನು ಏನು ಮಾಡಿದರು, ಸ್ವರ್ಣವರ್ಣ ತೀರ್ಥರು ಶ್ರೀರಂಗಂನಲ್ಲಿ ಇರ್ತಾಯಿದ್ರು. ತಮಿಳ್ನಾಡು ಅಂತಂದ್ರೇ ದೇವತೆಗಳ ನಾಡು ಅಂತ. ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋದರು. ಯಾರನ್ನು?
ಲಕ್ಷ್ಮೀನಾರಾಯಣ ತೀರ್ಥರನ್ನು ಪೂರ್ವಾಶ್ರಮದಲ್ಲಿ ಅವರ ಗುರುಗಳಾಗಿರತಕ್ಕಂಥ ಸ್ವರ್ಣವರ್ಣ ತೀರ್ಥರು ಅಲ್ಲಿಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಅಂದರೆ ಆಶ್ರಮವನ್ನು ಕೊಟ್ಟಿರತಕ್ಕಂತಹವರು ಸ್ವರ್ಣವರ್ಣ ತೀರ್ಥರು, ಆಶ್ರಮ ಗುರುಗಳು. ಆದರೆ ಅವರು ಏನು ಮಾಡಿದರು, ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ರಾಘವೇಂದ್ರ ಮಠದಲ್ಲಿ ವಿರಾಜಮಾನರಾದಂತಹ, ಅಂದರೆ ಈಗಿನ ರಾಘವೇಂದ್ರ ಮಠ, ಆಗಿನ ವಿಭುಧೇಂದ್ರ ಮಠ, ಆ ವಿಭುಧೇಂದ್ರ ತೀರ್ಥರ ಹತ್ತಿರ ವಿದ್ಯಾಭ್ಯಾಸಕ್ಕೆ ಬಿಟ್ಟರು. ವಿಭುಧೇಂದ್ರ ತೀರ್ಥರು ಅಂತಂದರೆ ಈ ರಾಮಚಂದ್ರ ತೀರ್ಥರ ಶಿಷ್ಯರು. ಅಲ್ಲೇ ಈ ರಾಯರ ಮಠ, ಉತ್ತರಾದಿ ಮಠ ಅಂತ ಭಾಗ ಆಗಿದ್ದು. ಅಂತಹ ವಿಭುಧೇಂದ್ರ ತೀರ್ಥರು ಸಾಮಾನ್ಯರಲ್ಲ, ಮಹಾಜ್ಞಾನಿಗಳು, ರಾಮಚಂದ್ರ ತೀರ್ಥರ ಶಿಷ್ಯರು. ರಾಮಚಂದ್ರ ತೀರ್ಥರ ಶಿಷ್ಯರಾಗಿರತಕ್ಕಂಥ ನೋಡಿ, ಇದು ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದಂತಹವರು ಶ್ರೀಪಾದರಾಜರು. ಅಂದರೆ ಮಧ್ವಾಚಾರ್ಯರ ನಂತರ 9ನೆಯವರು ಇವರು. ಯಾರು? ಶ್ರೀಪಾದರಾಜರು. ಇಂತಹ ಶ್ರೀಪಾದರಾಜರಿಗೆ ಪಾಠವನ್ನು ಹೇಳಿದ್ದು ವಿಭುಧೇಂದ್ರ ತೀರ್ಥರು. ಯಾಕಿದನ್ನು ಒತ್ತಿ ಹೇಳ್ತೇನೆ ಅಂತಂದರೆ, ಇವತ್ತಿನ ಸಮಾಜದಲ್ಲಿ ಇದು ತಿಳಿಯಬೇಕು, ಶ್ರೀಪಾದರಾಜರ ಕಥೆ ಕೇಳಲೇಬೇಕು. ಏನು ಅಂದರೆ, ಆ ಕಾಲದಲ್ಲಿ ಮಠದ ಸಾಮರಸ್ಯ ಹೇಗಿತ್ತು ಅನ್ನೋದಕ್ಕೆ ಶ್ರೀಪಾದರಾಜರೇ ಸಾಕ್ಷಿ. ಮಠದ ಸಾಮರಸ್ಯ ಹೇಗಿತ್ತು ಅಂತ ನೋಡಿ. ಸ್ವರ್ಣವರ್ಣ ತೀರ್ಥರು ಪದ್ಮನಾಭ ತೀರ್ಥರ ಸಾಕ್ಷಾತ್ ಪರಂಪರೆಯಲ್ಲಿ ಬಂದವರು. ತಾವೇ ಹೇಳಬಹುದಾಗಿತ್ತು, ಅವರೇನು ಸಾಮಾನ್ಯರಲ್ಲ, ಮಹಾಮೇಧಾವಿಗಳು. ಆದರೂ ಪಾಠ ಕಲೀಲಿಕ್ಕೆ ವಿಭುಧೇಂದ್ರ ತೀರ್ಥರ ಹತ್ರ ಕಳಿಸಿದರು. ಆ ವಿಭುಧೇಂದ್ರ ತೀರ್ಥರು ತಮ್ಮ ಸರ್ವಸ್ವವನ್ನು ಬೋಧನೆ ಮಾಡಿ ನೋಡಿ. ನಿಮಗೊಂದು ವಿಚಾರ ಹೇಳ್ತೇನೆ. ಸಾಮಾನ್ಯವಾಗಿ ನಾವು ಕಲ್ತ ವಿದ್ಯೆಯನ್ನೋ ಅಥವಾ ನಮ್ಮ ಆಸ್ತಿಯನ್ನೋ ನಮ್ಮವನಿಗೇನೆ ಅದು ಮುಂದುವರಿಬೇಕು ಅನ್ನೋದೇ ಪ್ರತಿಯೊಬ್ಬರ ಹೆಬ್ಬಯಕ್ಕೆ. ನಾನು ಕಲಿತ ವಿದ್ಯೆ ನನ್ನ ಮಗನಿಗೆ ಅದು ಪೂರ್ಣ ಸಲ್ಲಬೇಕು, ಅವನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಲೇ ಬಯಸ್ತಾರೆ ಹೊರತು ಇನ್ಯಾರಿಗೋ ನಾನು ಪಾಠ ಹೇಳೋದಿಲ್ಲ. ಹೇಳ್ತೀವಿ, ಆದರೆ ಮಗನಿಗೆ ಹೇಳಿದ ಹಾಗೆ ಯಾರೂ ಬಿಟ್ಕೊಡೋದಿಲ್ಲ ಗುಟ್ಟನ್ನು. ಇಂತಹ ಸಮಾಜದಲ್ಲಿ ಇವರು ಎಂತಹ ಆದರ್ಶ ವ್ಯಕ್ತಿಗಳು ಅಂತ ಕೇಳಿದರೆ, ಶ್ರೀಪಾದರಾಜರು ಈ ಮಠ ಪದ್ಮನಾಭ ತೀರ್ಥರ ಪರಂಪರೆಯ ಮಠ, ಮುಳುಬಾಗಿಲು ಮಠ. ಇವರು ರಾಯರ ಮಠದ ಪರಂಪರೆಯಲ್ಲಿ ಪ್ರಖ್ಯಾತರಾಗಿರತಕ್ಕಂತಹ ವಿಭುಧೇಂದ್ರ ತೀರ್ಥರಲ್ಲಿ ಅಧ್ಯಯನಕ್ಕೆ ಬಿಡ್ತಾರೆ. ಅವರು ಎಂಥ ಮಹಾತ್ಮರು ನೋಡಿ. ತಮ್ಮ ಪೀಠದ ಪರಂಪರೆಯವರಲ್ಲ ವಿಭುಧೇಂದ್ರ ತೀರ್ಥರ ಶಿಷ್ಯರು, ಜಿತಾಮಿತ್ರರು ಶಿಷ್ಯರು, ರಘುತ್ತಮರು ಇಷ್ಟೆಲ್ಲ ಇದ್ದಾರೆ. ಅವರಿಗೆ ಪಾಠ ಅಂದರೆ ಹೇಳಿದ್ದಾರೆ. ಅಂದರೆ ಅದ್ಭುತವಾದ ಪಾಂಡಿತ್ಯವನ್ನು ತುಂಬಿ 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 ಕೊಟ್ಟದ್ದು ತನ್ನ ಪರಂಪರೆಯವರಿಗೆಲ್ಲ, ಇನ್ನೊಂದು ಪರಂಪರೆಯಾದಂತಹ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಲಕ್ಷ್ಮೀನಾರಾಯಣ ತೀರ್ಥರಿಗೆ, ಅರ್ಥಾತ್ ಇವತ್ತಿನ ಶ್ರೀಪಾದರಾಜರಿಗೆ ವಿದ್ಯೆಯನ್ನು ಕೊಟ್ಟರು. ನೋಡಿ, ಕೊಟ್ಟದ್ದು ಯಾರಿಗೆ? ಪದ್ಮನಾಭ ತೀರ್ಥರ ಪರಂಪರೆಗೆ. ಯಾರು ಕೊಟ್ಟರು? ರಾಯರ ಮಠದ ಪೀಠಾಧಿಪತಿಗಳು ಕೊಟ್ಟರು. ಕೊಟ್ಟ ಮೇಲೆ ಅದನ್ನೊಂದು ಪರೀಕ್ಷೆ ಮಾಡಿಸ್ಬೇಕಲ್ಲ. ಯಾರ ಹತ್ರ ಹೋದರು ಪರೀಕ್ಷೆಗೆ ಅಂದರೆ, ಆಗಿನ ಉತ್ತರಾದಿ ಮಠದ ರಘುನಾಥ ತೀರ್ಥರ ಹತ್ರ ಕರ್ಕೊಂಡು ಹೋಗ್ತಾರೆ ವಿಭುಧೇಂದ್ರ ತೀರ್ಥರು. ಅಂದರೆ ಮಠದ ಸಾಮರಸ್ಯ ನೋಡಿ ಹೇಗುಂಟು ಅಂತ. ಎಷ್ಟು ಆ ಸಾಮರಸ್ಯಗಾಗಿ ಎಷ್ಟೆಲ್ಲ ಹೋರಾಡಿದ್ದಾರೆ. ಅವರು ಏನು ಮಾಡಿದರು? ತಾವು ಕಲಿತಂತಹ ವಿದ್ಯೆಗೆ ಹೇಳಿಕೊಟ್ಟ ಪಾಠವನ್ನು ದೊಡ್ಡ ಜ್ಞಾನಿಗಳ ಹತ್ರ ಪರೀಕ್ಷೆ ಕೊಡಿಸ್ಬೇಕು. ಇವರು ಯಾರು ಅಂತ ಕೇಳಿದರೆ, ಮುಂದೊಂದು ದಿನ ಈ ವ್ಯಕ್ತಿಗಳು ದೊಡ್ಡ
ದೊಡ್ಡ ವಿಶ್ವವಿದ್ಯಾಲಯವನ್ನೇ ನಿರ್ಮಾಣ ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಹೇಗೆ ಪಾಠ ಹೇಳಿರ್ಬೇಕು ಅಂಥ ವ್ಯಕ್ತಿಗಳಿಗೆ? ಅಂತಹ ವ್ಯಕ್ತಿಗಳಿಗೆ ಹೇಗೆ ಪಾಠ ಹೇಳಬೇಕು? ಪಾಠವನ್ನು ಹೇಳಿದ್ದಷ್ಟೇ ಅಲ್ಲ, ಉತ್ತರಾದಿ ಮಠದ ರಘುನಾಥ ತೀರ್ಥರಲ್ಲಿ ತಗೊಂಡು ಹೋಗಿ, ನೋಡಿ ಹೀಗೆ ಪಾಠ ಹೇಳಿದ್ದೀನಿ, ನೀವು ಅವನನ್ನು ಪರೀಕ್ಷೆ ಮಾಡಬೇಕು. ಆಗ ಅವರು ಪರೀಕ್ಷೆಯನ್ನು ಮಾಡ್ತಾರೆ. ಪರೀಕ್ಷೆಯನ್ನು ಮಾಡಿ ಎಷ್ಟು ಸಂತೋಷಪಟ್ಟರು ಅಂದರೆ, ಅವರು ಹೇಳ್ತಾರೆ, ನಾವೆಲ್ಲರೂ ಕೂಡ ಶ್ರೀಪಾದರಾದರೆ ಇವರು ಲಕ್ಷ್ಮೀನಾರಾಯಣರಷ್ಟೇ ಅಲ್ಲ, ಶ್ರೀಪಾದ ರಾಜರು ಅಂತ ಬಿರುದನ್ನು ಕೊಡ್ತಾರೆ. ನೋಡಿ, ಪಾಠ ಹೇಳಿದ್ದು ವಿಬುಧೇಂದ್ರರು, ಹೇಳಿಸಿಕೊಂಡವರು ಮುಳುಬಾಗಿಲು ಮಠದವರು, ಬಿರುದನ್ನು ಶ್ರೀಪಾದರಾಜರೆಂಬ ಬಿರುದನ್ನು ಕೊಟ್ಟವರು ಉತ್ತರಾದಿ ಮಠದವರು. ಅಂದರೆ ಆ ಮಠದ ಸಾಮರಸ್ಯ ಹೇಗಿತ್ತು! ಇಷ್ಟೇ ಅಲ್ಲ, ಇನ್ನು ಅವರಾದರೂ ತಮ್ಮ ಪರಂಪರೆಗೆ ಅದನ್ನು ತಯಾರು ಮಾಡಿ ಶಿಷ್ಯನನ್ನು ತಯಾರು ಮಾಡ್ಬೋದಾಗಿತ್ತಲ್ಲ. ಹಯಗ್ರೀವ ತೀರ್ಥರಿಗೆ ಪಾಠ ಹೇಳ್ಬೋದಾಗಿತ್ತಲ್ಲ. ಆಶ್ರಮ ಶಿಷ್ಯರು ಯಾರು? ಶ್ರೀಪಾದರಾಜರ ಆಶ್ರಮ ಶಿಷ್ಯರು ಹಯಗ್ರೀವ ತೀರ್ಥರು, ಅವ್ರಿಗೆ ಕೊಡ್ಬೋದಾಗಿತ್ತಲ್ಲ. ಅಲ್ಲ, ಪಾಠ ಹೇಳಲಿಲ್ಲ ಅಂತಲ್ಲ, ಆದರೆ ತಮ್ಮ ಸರ್ವಸ್ವವನ್ನು ಕೂಡ ದಾರ ಎರೆದು ಕೊಟ್ಟಂಥದ್ದು ವ್ಯಾಸರಾಜರಿಗೆ. ಅಂದರೆ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಯಾವ ವ್ಯಾಸರಾಜರಿದ್ದಾರೆ, ಆ ವ್ಯಾಸರಾಜರಿಗೆ ತಮ್ಮ ಯಾವತ್ತೂ ವಿದ್ಯೆಯನ್ನು ಸಂಪೂರ್ಣ ದಾರಿ ಎರೆದು ಕೊಟ್ಟರು. ಅಂದರೆ ಇದರಲ್ಲಿ ನಿಸ್ವಾರ್ಥ ಮನೋಭಾವನೆಯನ್ನು ಕಾಣ್ತೇವೆ. ಪಂಡಿತ ಮಂಡಳಿಯನ್ನು ಹೇಗೆ ತಯಾರು ಮಾಡಬೇಕು ಅಂತ ತೋರಿಸಿಕೊಟ್ಟ ಮಹಾನುಭಾವರು. ಪಂಡಿತ ಸಮಾಜವನ್ನು ಹೇಗೆ ಪಡೆಯನ್ನು ತಯಾರು ಮಾಡಬೇಕು. ಬರೀ ಪಂಡಿತ ಸಮಾಜವನ್ನು ತಯಾರು ಮಾಡೋದಲ್ಲ, ಮಠದ ಸಾಮರಸ್ಯವನ್ನು ಬೆಳೆಸಬೇಕು. ಮಠದ ಸಾಮರಸ್ಯವನ್ನು ಬೆಳೆಸಬೇಕು. ಯಾವ ರೀತಿಯಾದಂಥ ಮಠದ ಸಾಮರಸ್ಯ ಅಂದರೆ, ಆ ಮಠ ಈ ಮಠ ಅಂತ ಭೇದ ಭಾವ ಇಲ್ಲದೆ ಮುಳುಬಾಗಿಲು ಮಠದ ಶ್ರೀಪಾದರಾಜರನ್ನು ವಿಬುಧೇಂದ್ರ ತೀರ್ಥರು ಪಾಠ, ರಾಯರ ಮಠದ ಪರಂಪರೆಯ ವಿಬುಧೇಂದ್ರ ತೀರ್ಥರು ಪಾಠ ಹೇಳಿ, ಉತ್ತರಾದಿ ಮಠದ ರಘುನಾಥ ತೀರ್ಥರಲ್ಲಿ ಅವರನ್ನು ಪರೀಕ್ಷೆ ಕೊಡಿಸಿ, ಅಂಥವರು ತಯಾರು ಮಾಡಿದ್ದು ಯಾರನ್ನ? ವ್ಯಾಸರಾಜ ಮಠದಲ್ಲಿ. ಎಂಥ ಅದ್ಭುತವಾದರೆ! ಅಂತಹ ಶ್ರೀಪಾದರಾಜರು ಒಬ್ಬರೇ ಅಲ್ಲ, ವ್ಯಾಸರಾಜ ಮಠದ ವ್ಯಾಸರಾಜರು. ಹಾಗೇನೆ ವಿಬುಧೇಂದ್ರ ತೀರ್ಥರು ಇವರಿಗೆ ಆಶ್ರಮ ಕೊಟ್ಟಿದ್ರಲ್ವ, ವಿದ್ಯೆಯನ್ನು ಹೇಳಿಕೊಟ್ರಲ್ವ, ಆ ವಿದ್ಯೆಯನ್ನು ಅವರಿಗೆ ಹೇಗಾದರೂ ಸಲ್ಲಿಸಬೇಕಲ್ವ. ಹೆಂಗೆ ಮಾಡಿದ್ರು ಗೊತ್ತೇನು? ನೋಡಿ, ಇದು ಆ ದೊಡ್ಡವರಲ್ಲಿಂದ ನಾವು ಕಲಿಬೇಕಾದ ಅಂಶ. ಅಂದರೆ ಯಾವ ಶ್ರೀಪಾದರಾಜರು ರಾಯರ ಮಠದ ಪರಂಪರೆಯಲ್ಲಿ ಮುಕುಟಮಣಿಯಂತೆ ಇದ್ದಂತಹ ವಿಬುಧೇಂದ್ರ ತೀರ್ಥರು, ತಿರುನಲ್ವೇಲಿಯಲ್ಲಿ ಇವತ್ತೇನು ಮೂಲ ಬೃಂದಾವನ ಇದೆ, ಅಂತಹ ವಿಬುಧೇಂದ್ರ ತೀರ್ಥರು ಸಂಪೂರ್ಣ ವಿದ್ಯೆಯನ್ನು ಹೇಳಿಕೊಟ್ರು. ಆ ಕೊಟ್ಟಂಥ ಗುರುಗಳಿಗೆ ಏನಾರು ಕಾಣಿಕೆ ಕೊಡಬೇಕಲ್ಲ, ಅದನ್ನು ಏನು ಮಾಡಿದರು? ಅದನ್ನು ತಮ್ಮ ಶಿಷ್ಯನ ಮುಖಾಂತರ ಪಾಠ ಹೇಳಿಸಿದರು ಆ ಪೀಠಕ್ಕೆ. ಎಂತಹ ಅದ್ಭುತವಾದದ್ರಿ! ಅಂದರೆ ಪರೀಕ್ಷೆ, ಇದು ಬಿರುದು ಕೊಟ್ಟವರು ಉತ್ತರಾದಿ ಮಠದವರು, ಪಾಠ ಹೇಳಿದವರು ರಾಯರ ಮಠದವರು, ಹೇಳಿಸಿಕೊಂಡವರು ಮುಳುಬಾಗಿಲು ಮಠದವರು, ಶಿಷ್ಯರನ್ನು ತಯಾರು ಮಾಡಿದ್ದು ವ್ಯಾಸರಾಯರನ್ನು ಮಾತ್ರ ತಯಾರು ಮಾಡಿಲ್ಲ, ಜೊತೆಗೆ ವಾದಿರಾಜರಂಥ ಮಹಾನುಭಾವರಿಗೂ ವ್ಯಾಸರಾಯರು ಪಾಠ ಹೇಳಿದರು. ಅಂದರೆ ಇವತ್ತು ಉಡುಪಿಯ ಸಂಪೂರ್ಣ ಜವಾಬ್ದಾರಿಯನ್ನು ಮಧ್ವಾಚಾರ್ಯರ ನಂತರ ಇಡೀ ಉಡುಪಿಯ ಜವಾಬ್ದಾರಿಯನ್ನು, ಅಷ್ಟಮಠಗಳ ಪಾರುಪತ್ಯೆಯನ್ನು ಚೆನ್ನಾಗಿ ನಿರ್ವಹಿಸಿರತಕ್ಕಂಥ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು. ಅಂಥವರಿಗೆ ನಮ್ಮ ವ್ಯಾಸರಾಯರು ಪಾಠ ಹೇಳಿದರು. ಇದು ವಿಶೇಷ. ವ್ಯಾಸರಾಯರು ಅಂಥವರಿಗೆ ಮಾತ್ರ ಅಲ್ಲ, ಇನ್ನೊಬ್ಬ ಬಿಡಿ ಸ್ವಾಮಿಗಳವರಿದ್ದಾರೆ, ಅವರೇ ವಿಷ್ಣು ತೀರ್ಥರು ಅಂತ. ವಿಷ್ಣು ತೀರ್ಥರಿಗೆ ವ್ಯಾಸರಾಯರು ಹೇಗೆ ಪಾಠ ಹೇಳಿದರು? ವಾದಿರಾಜರು, ವಿಷ್ಣು ತೀರ್ಥರು, ಇನ್ನನೇಕರಿಗೆ ವ್ಯಾಸರಾಯರು ಪಾಠವನ್ನು ಹೇಳಿದರು.
ಈ ಶ್ರೀಪಾದರಾಜರು ಅಲ್ಲಿ ಇನ್ನೂ ಅದ್ಭುತವಾಗಿದೆ. ಏನು ಅಂದರೆ, ಮುಂದೊಂದು ದಿನ ಸುರೇಂದ್ರ ತೀರ್ಥರು ಯಾರು ಅಂತ ಕೇಳಿದಾಗ ಅವರ ಬಗ್ಗೆ ಹೇಳ್ತಾರೆ, ತ್ರಿವಾರಂ ಭೂಪ್ರದಕ್ಷಿಣಂ ಅಂತ, 3 ಬಾರಿ ಇಡೀ ಭೂಮಂಡಲ ಪ್ರದಕ್ಷಿಣೆ ಬಂದವರು ಅಂತ. ದೊಡ್ಡ ಸಾಮರ್ಥ್ಯ ಬಿಡ್ರಿ. ಅದು ಉಪವಾಸ. ಎಂಥ ಇದು ವೈರಾಗ್ಯ ಅಂದರೆ ಎತ್ತಿ ತುಂಬಿ ತುಳುಕುವಂತಹ ಮಹಾನುಭಾವರು. ಅಂತಹ ಸುರೇಂದ್ರ ತೀರ್ಥರು ತಪಸ್ವಿಗಳಲ್ಲಿ ಅಗ್ರಗಣ್ಯರು. ಯಾಕಿದನ್ನು ಹೇಳ್ತಾ ಇದ್ದೀನಿ? ಈ ಮಾತು ಹೇಳಬೇಕಾದ್ರೆ ಕಾರಣ ಬೇಕಲ್ಲ. ರಾಯರಿಗೆ ಸುಧೀಂದ್ರ ತೀರ್ಥರು ಆಶ್ರಮವನ್ನು ಕೊಡುವಾಗ ರಾಘವೇಂದ್ರ ತೀರ್ಥ ಅಂತ ಹೆಸರನ್ನು ಇಟ್ಟು ಕೊಡುವಾಗ ಹೇಗಿರಬೇಕು ಅಂತ ಉಪದೇಶ ಮಾಡಬೇಕು. ಹೆಂಗೆ ಉಪದೇಶ ಮಾಡಿದರು? ಸುರೇಂದ್ರ ಇವ ತಪಸ್ವೀ ಭವ, ಸುರೇಂದ್ರರಂತೆ ತಪಸ್ವಿಯಾಗು ಅಂತ ಸುಧೀಂದ್ರ ತೀರ್ಥರು ರಾಯರಿಗೆ ಹೇಳಬೇಕಾದ್ರೆ ಇವರ ತಪಸ್ಸು ಹೇಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಅಂತಹ ಸುರೇಂದ್ರ ತೀರ್ಥರು ಬಂದು ಆಪೋಷಣಕ್ಕೆ ಕೂಡಬೇಕು. ತೀರ್ಥ ಹಾಕ್ರಿ ಅಂತಂದಾಗ ಹಾಕೋಲ್ಲ ಅಂದರು. ಯಾಕೆ ಅಂತ ಕೇಳಿದಾಗ, ನಂದೊಂದು ಮಾತು ನಡೆಸ್ಕೊಡಿ, ಆಗ ನಾನು ಈ ಆಪೋಷಣವನ್ನು ತಗೊಳ್ತೇನೆ ಅಂತ ಅವ್ರು ಹೇಳಿದರು. ಏನು ಅದು ಹೇಳೋದಿಲ್ಲ. ನೀವು ಆಪೋಷಣ ತಗೊಳ್ಬೇಕಾದ್ರೆ ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಹೇಳಿ. ಆಯಿತು, ನಡೆಸ್ಕೊಡ್ತೀನಿ. ಆವಾಗ ಆಪೋಷಣ ತಗೊಂಡ್ಮೇಲೆ ಏನು ಮಾತು ಅಂತ ಕೇಳಿದರು. ಭಗವಂತ, ನಿನ್ನ ಮೇಲೆ ಭಾರ ಹಾಕಿದ್ದೇನೆ, ನನ್ನಿಂದ ಆಗುವಂಥದ್ದನ್ನೇ ಅವರ ಬಾಯಿಂದ ನುಡಿಸು, ಅದನ್ನು ನಡೆಸೋದು ನೀನೇ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ರು. ಆಗ ಕೇಳ್ತಾರೆ, ಏನು ಅಂದರೆ, ನೀವೇನು ಪಾಠವನ್ನು ಹೇಳಿ ತಯಾರು ಮಾಡಿದ್ದೀರಿ, ಅದರೊಳಗೆ ಒಬ್ಬರಾಗಿರತಕ್ಕಂತಹ ವಿಷ್ಣು ತೀರ್ಥರು ಅಂತೇನು ಬಿಡಿ ಸ್ವಾಮಿಗಳಿದ್ದಾರಲ್ಲ, ಅವರು ನನಗೆ ಕೊಡಿ ಅಂದರು. ಆಗ ಅದರಲ್ಲಿ ಕಥೆಯಲ್ಲಿ ಬರೀತಾರೆ, ಇಡೀ ಜೀವಮಾನದಲ್ಲಿ ವ್ಯಾಸರಾಯರು ಕಣ್ಣೀರು ಹಾಕಿಲ್ಲಂತೆ. ಆದರೆ ಈ ವಿಷ್ಣು ತೀರ್ಥರನ್ನು ಕಳಿಸಬೇಕಾದ್ರೆ ಕಣ್ಣೀರು ಹಾಕಿದ್ರಂತೆ. ಯಾರಿವರು ಅಂದರೆ, ಆ ಸುರೇಂದ್ರ ತೀರ್ಥರು ಅವರನ್ನು ತಗೊಂಡು, ಇದು ನೋಡಿ, ನಮ್ಮ ಗುರುಗಳು ಯಾವ ರಾಯರ ಮಠದ ಪರಂಪರೆಯಲ್ಲಿ ಬಂದ ವಿಭುಧೇಂದ್ರ ತೀರ್ಥರಿಂದ ಪಾಠವನ್ನು ಕಲ್ತರೋ ಅದಕ್ಕೆ ಗುರುದಕ್ಷಿಣೆ ಕೊಡಬೇಕಲ್ಲ, ಅದನ್ನು ಗುರುಗಳ ಪರವಾಗಿ ನಾನು ಕೊಡ್ತೇನೆ ಅಂತ ರಾಯರ ಮಠದಲ್ಲಿ ಅವರ ನಂತರದಲ್ಲಿ ಬಂದಿರತಕ್ಕಂತಹ ಸುರೇಂದ್ರ ತೀರ್ಥರಿಗೆ ವ್ಯಾಸರಾಯರು ವಿಷ್ಣು ತೀರ್ಥರೆಂಬ ಸನ್ಯಾಸಿಗಳನ್ನು ಗುರುದಕ್ಷಿಣೆ ರೂಪವಾಗಿ, ನಮ್ಮ ಗುರುಗಳು ನಿಮ್ಮ ಹತ್ರ ಏನು ಕಲ್ತಿದ್ರು ನಿಮ್ಮ ಪೀಠದಲ್ಲಿ, ಅದಕ್ಕೆ ಗುರುದಕ್ಷಿಣೆ ತಗೊಳ್ಳಿ ಅಂತ ಕೊಡ್ತಾರೆ. ಇದು ಎಂಥ ಅದ್ಭುತವಾದ ಈ ಒಂದು, ಇದನ್ನೇ ನೋಡೋದೇ ಒಂದು ಚಂದ. ತಗೊಂಡಾಗ ಅವರು ಹೇಳ್ತಾರೆ, ಅವರಿಗೇನೆ ದಂಡ ಪಲ್ಲಟ ಮಾಡಿ ನಾಮಕರಣವನ್ನು ಮಾಡಿ ವಿಜಯೀಂದ್ರ ತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ. ಅಂದರೆ ರಾಯರ ಪರಮಗುರುಗಳು, ಅವರನ್ನು ತಯಾರು ಮಾಡಿದವರು ವ್ಯಾಸರಾಯರು. ಅವರು ಹೇಳ್ತಾರೆ, ಎಂತಹ ಮಾತು ನೋಡಿ, ಇದು ಚತುರಧಿಕ ಶತಗ್ರಂಥರತ್ನ ಪ್ರಣೇತಾ, 104 ಗ್ರಂಥಗಳನ್ನು ಬರೆದಿದ್ದಾರೆ. ಒಂದು ಗ್ರಂಥ ಬರೆಯೋದೇ ಕಷ್ಟ ರೀ. 104 ಗ್ರಂಥಗಳು, 19 ಬಾರಿ ಸುಧಾಮಂಗಳ, ಸಾಮಾನ್ಯರಲ್ಲ. 64 ವಿದ್ಯೆಗಳಲ್ಲಿ ಪಾರಂಗತರು. ಯಾರು? ವಿಜಯೇಂದ್ರ ಸ್ವಾಮಿಗಳವರು. ಅಂಥವರನ್ನು ರಾಯರ ಪೀಠಕ್ಕೆ ಕೊಟ್ಟ ಕೀರ್ತಿ ನಮ್ಮ ವ್ಯಾಸರಾಜರದ್ದು. ಇದು ನಮ್ಮ ಶ್ರೀಪಾದರಾಜರ ಪರಂಪರೆ. ಇವರಲ್ಲಿ ಇರುವ ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ನಾನು ಆಗಲೇ ಹೇಳಿದೆ, ಈ ಆಳ್ವಾರವರು ತಮ್ಮ ತಮಿಳು ಭಾಷೆಯಲ್ಲಿ ರಚನೆ ಮಾಡಿರತಕ್ಕಂತಹ ಪದ್ಯಗಳನ್ನು ಹೇಳೋದನ್ನು ನೋಡಿ ಶ್ರೀಪಾದರಾಜರಂದರು, ನಮ್ಮ ಭಾಷೆಯಲ್ಲಿ ಯಾಕೆ ಮಂದಮತಿಗಳಿಗೂ ಎಟುಕುವ ರೀತಿಯಲ್ಲಿ ತತ್ವವನ್ನು ಹೇಳಬಾರದು? ಇದು ಏನು ನಾನು ನಾಂದಿ ಹಾಕೋದಲ್ಲ, ಹಿಂದಿನವರು ಹಾಕಿ ಕೊಟ್ಟಿದ್ದಾರೆ. ನರಹರಿ ತೀರ್ಥರೇ ಮೊದಲಾದಂಥ ಮಹಾನುಭಾವರು ಕನ್ನಡದಲ್ಲಿ ಪದ್ಯವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಯಾಕೆ ಮುಂದುವರಿಸ್ಕೊಂಡು ಹೋಗಬಾರ್ದು?
ಅನ್ನುವ ಸ್ಫೂರ್ತಿ ನಮ್ಮ ಶ್ರೀಪಾದರಾಜರಿಗೆ ಬಂತು. ಹಾಗಾಗಿ ಅವರು ಒಂದು ಹೊಸ ಪ್ರಯೋಗಕ್ಕೆ ನಾಂದಿ ಹಾಕಿದರು. ಹೊಸ ಪ್ರಯೋಗ ಅಂದರೆ ಹಿಂದಿನಿಂದ ಬಂದಿತ್ತು, ಮಧ್ಯದಲ್ಲಿ ವಿಚ್ಛೇದನ ಆಗಿತ್ತು, ಬಿಟ್ಟು ಹೋಗಿತ್ತು, ಅದನ್ನು ಮತ್ತೆ ಪುನಃ ಮರುಸ್ಥಾಪನೆ ಮಾಡಿದರು. ಕನ್ನಡದಲ್ಲಿ ಇಡೀ ಶಾಸ್ತ್ರದ ತತ್ವಗಳನ್ನು ಸಂಗ್ರಹ ಮಾಡಿ ಜಗತ್ತಿಗೆ ಕೊಡತಕ್ಕಂಥ ಒಂದು ಅದ್ಭುತವಾದ ಸಂದೇಶವನ್ನು ಮಾಡಿದರು. ಇಲ್ಲಿ ಒಂದು ವಿಚಾರವನ್ನು ನಾವು ತಿಳಿಬೇಕು. ನಮ್ಮ ಶ್ರೀಪಾದರಾಜರು 64 ಭಕ್ಷ್ಯಗಳನ್ನು ತಯಾರು ಮಾಡ್ತಾಯಿದ್ರು. 64 ಭಕ್ಷ್ಯಗಳು ಪರಮಾತ್ಮನಿಗೆ ಸಮರ್ಪಣೆ ಅನ್ನೋದು ಯಾಕಿದನ್ನು ಹೇಳ್ತೀನಿ ಅಂದರೆ, ಈಗ ಮಾರ್ಕೆಟ್ನಲ್ಲಿ ಹೋಗಿ ಅಲ್ಲಿ ಏನು ತರಕಾರಿಗಳು ಸಿಗುತ್ತೆ ಅವೆಲ್ಲ ತರಕಾರಿಯಿಂದ ಮಾಡಿ ಮುಗಿಸ್ಬೋದು. ನಮ್ಮದು ಕಂಡೀಷನ್ ಬೇರೆ, ಸೌತೆಕಾಯಿ, ಬೀನ್ಸು, ಬರೀ ಇವುಗಳಲ್ಲೇ ಮಾಡಬೇಕು. ಇರೋ 4 ತರಕಾರಿ ಒಳಗೆ 64 ಐಟಮ್ಸ್ ಮಾಡಬೇಕು ಅಂದರೆ ಇದು ಹೇಗೆ ಅದು ಮಡೀಲಾಗಬೇಕು, ಅದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಎಷ್ಟು ಕಷ್ಟ ಇದೆ. ಅದು ಹೆಂಗೆ ಮಾಡಿದರು ಏನು ಅಲ್ಲ, ಇದ್ದಾಗ ಮಾಡೋದು ಬೇರೆ, ಇಲ್ಲದೆ ಇದ್ದಾಗ ಮಾಡೋದು ಬೇರೆ. ಇದು ನಾನು ಹೇಳೋದೇನು ಅಂದರೆ, 600 ವರ್ಷಗಳ ಹಿಂದೆ ಇವತ್ತೇನು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿರುವಂತಹ ಕಾಕೋಳು ಅಂತ ಏನಿದೆ, ಕಾಕೋಳು ಅಂತ, ಅದು ಕುಗ್ರಾಮ ಇವತ್ತಿಗೂ. ಅಂದರೆ 600 ವರ್ಷಗಳ ಹಿಂದೆ ಅದು ಎಂಥ ಕಾಡು, ಬರೀ ಕಾಡು, ಚೇಳು ಪ್ರಾಣಿಗಳವೇ. ಅಂತಹ ಕಾಡಿನಲ್ಲಿ ಹೋಗಿ ಶ್ರೀಪಾದರಾಜರು 64 ಭಕ್ಷ್ಯಗಳನ್ನು ಸಮರ್ಪಣೆ ಮಾಡ್ತಿದ್ರು ಅಂತಂದರೆ ಇದು ಹೇಗೆ ಸಾಧ್ಯ? ಇದಕ್ಕೆ ದೇವರ ಸಹಾಯ ಒಂದೇ ಕಾರಣ. ಹ್ಯಾಕ್ ಸ್ವಾಮಿ, ಈ ಕಾಡಿನಲ್ಲಿ ಏನು ಮಾಡ್ತೀರಿ? ದಾರಿದ್ರ್ಯ, ಕಡು ದಾರಿದ್ರ್ಯ, ಹೆಂಗೆ ಮಾಡ್ತೀರಿ? ನಾ ಮಾಡಲ್ಲ, ದೇವರು ಮಾಡಿಸ್ತಾನೆ ಅಂತ. ಗುರುಗಳು ಮಾಡಿಸ್ತಾರೆ. ಏನು ಆ ಗುರುಗಳ ಮೇಲೆ ಅಪರಂಪಾರ ವಿಶ್ವಾಸ, ಅಪರಂಪಾರ ವಿಶ್ವಾಸ. ಈ ನೆನಪಿಗೆ ಬಂತು, ಗುರುಗಳ ಸ್ಮರಣೆಯಿಂದ ಏನು ಬೇಕಾದರೂ ಸಾಧಿಸ್ಬೋದು ಅಂತನ್ಲಿಕ್ಕೆ ಇವತ್ತು ಮತ್ತೊಬ್ಬ ಯತಿಗಳ ಆರಾಧನೆ, ಸತ್ಯಾಭಿನವ ತೀರ್ಥರು ಅಂತ. ಸತ್ಯಾಭಿನವ ತೀರ್ಥರು ಅಂತ ಸತ್ಯಾಭಿನವ ತೀರ್ಥರು ಅಂತಂದರೆ ಗುರುಸ್ಮರಣೆಯಿಂದ ಏನನ್ನೂ ಸಾಧಿಸಬಹುದು ಅಂತನ್ಲಿಕ್ಕೆ ಇವರು ಆದರ್ಶ. ಯಾಕೆ ಅಂದರೆ ಅವರ ಗುರುಗಳು ಸತ್ಯನಾಥ ತೀರ್ಥರು. ನಾಚಾರ ಕೋಯಿಲ್ ಅಂತ ಅದು ಗ್ರಾಮ, ಅದು ನಾಚಾರ ಕೋಯಿಲು ಅಂತಂದರೆ ಗರುಡದೇವರ ದೇವಸ್ಥಾನ. ಅದು ನಾಚಾರ ಅಂದರೆ ತಮಿಳಿನಲ್ಲಿ ಗರುಡದೇವರ ದೇವಸ್ಥಾನ ಅಂತ, ಅದು ನಾಚಾರ ಕೋಯಿಲ್ ಅಂತ ಆಯಿತು. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದರೆ, ಅವರು ತಮಗೆ ಏನೇ ಪರಿಸ್ಥಿತಿ ಬಂದರೂ ಕೂಡ ಸತ್ಯನಾಥ ಗುರುಭ್ಯೋ ನಮಃ, ಬೆಳಗೆದ್ದು ಕೂಡಲೇ ದೇವರ ನಮಸ್ಕಾರ ಅಲ್ಲ, ತಮ್ಮ ಗುರುಗಳ ಪಾದುಕೆಯನ್ನು ಬೆಳಗೆದ್ದು ಕೂಡಲೇ ನೋಡಿ ಪಾದ ನಮಸ್ಕಾರ ಮಾಡಿ ಮುಂದಿನ ಕೆಲಸ. ಸತ್ಯನಾಥ ಗುರುಭ್ಯೋ ನಮಃ. ಒಂದು ದಿನ ಆ ಪಾದಕ್ಕೆ ನಮಸ್ಕಾರ ಮಾಡಿ ಸತ್ಯನಾಥ ಗುರುಭ್ಯೋ ನಮಃ ಅಂತ ಪ್ರಾರಂಭಿಸಲಿಲ್ಲ ಅಂದರೆ ಇವತ್ತೇನೋ ತೊಂದರೆ, ನಾನು ಗುರುಗಳ ಸ್ಮರಣೆ ಮಾಡಲಿಲ್ಲ ಅದಕ್ಕೆ ಹೀಗೆ ತೊಂದರೆ. ಅಂದರೆ ಎಷ್ಟು ವಿಶ್ವಾಸ ಇತ್ತು ಅಂದರೆ ಅವರಿಗೆ, ಸತ್ಯನಾಥ ಗುರುಭ್ಯೋ ನಮಃ ಅಂತ ಹೇಳಿಬಿಟ್ರೆ ಕೆಲಸ ಆಗೋಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಭಗವಂತ ನಡೆಸ್ತಾ ಇದ್ದ. ವಾಚಾಮರ್ಥೋನುಧಾವತಿ, ಅಷ್ಟರ ಮಟ್ಟಿಗೆ. ಒಂದು ಸಲ ಏನೋ ಕಾಲು ನೋವಾಗಿತ್ತು, ಅದು ಕಾಲು ಏಳಲಿಕ್ಕೆ ಬರ್ತಿರಲಿಲ್ಲ. ಆಗ ರಾಮದೇವ್ರ ಪೂಜೆ ಆಗಬೇಕು. ರಾಮದೇವ್ರ ಪೂಜೆ ಆಗುವಾಗ ಯಾರೋ ಶಿಷ್ಯರು ಹೇಳಿದರು, ಸ್ವಾಮಿ ಹಾಗೆಲ್ಲ ನೀವು ಹಠ ಮಾಡಬಾರ್ದು, ಅದು ಪೂಜೆಗೆ ಹೊತ್ತಾಯಿತು, ಪೂಜೆ ಮಾಡಬೇಕು, ನಾಳೆ ಬೆಳಗಾದರೆ ಪೂಜೆ ಮಾಡಬೇಕು, ನೀವು ಇನ್ನೂ ಕಾಲು ನೋವಂತ ಕೂತಿದ್ದೀರಿ, ಏಳಲಿಕ್ಕಾಗಲ್ಲ, ಕೂಡಲಿಕ್ಕಾಗಲ್ಲ, ನೀರು ಹಾಕಬಾರ್ದು, ಒಂದು ನಿಮಿಷ ನಾವು ಔಷಧ ತರ್ತೇವೆ, ಅದಕ್ಕೊಂದು ಎಣ್ಣೆ ಉಂಟು, ನೀವು ಬೆಳಗಾಗೋದ್ರೊಳಗೆ ಅದು ಕಾಲು ಸರಿ ಹೋಗುತ್ತೆ ಅಂತ. ಇಲ್ಲಪ್ಪ, ನಮ್ಮ ಗುರುಗಳು ಕಾಪಾಡ್ತಾರೆ ಅಂತ. ಅದು ಗುರುಗಳಲ್ಲಿ ನೀವು ಇಟ್ಕೊಳ್ಳಿ ಸ್ವಾಮಿ, ನಮಗೆಲ್ಲ ಅಂಥ ದಡ್ರು ನಾವು, ನಮಗೆ ಅರ್ಥ ಆಗಲ್ಲ, ನಾವು ಮಾಡ್ತೀವಿ, ನೀವು ಮಾಡಿಸ್ಕೋಬೇಕು. ನೋಡಿ ಎಷ್ಟು ಕರುಣಾಳುಗಳು ಅಂದರೆ, ಭಕ್ತರ ಮನಸ್ಸನ್ನು ನೋಯಿಸಬಾರದು ಅಂತ. ಅದು ಈ ಭಕ್ತರ ಮನಸ್ಸನ್ನು ನೋಯಿಸಬಾರದು ಅನ್ನುವ ಅಂಶ ಇವತ್ತಿನ ಕಥಾನಾಯಕರಿಬ್ಬರಲ್ಲಿ ಉಂಟು. ಶ್ರೀಪಾದರಾಜರಲ್ಲಿಯೂ ನಾವು ಕಾಣ್ತೇವೆ, ಈ ಸತ್ಯಾಭಿನವ ತೀರ್ಥರಲ್ಲೂ ಕಾಣ್ತೇವೆ. ಆಯ್ತಪ್ಪ ಹಚ್ಚಿರಿ, ಇನ್ನೇನು ಮಾಡಬೇಕು, ಎಣ್ಣೆ ಹಚ್ಚಿದ್ರಂತೆ, ಎಣ್ಣೆ ಎಲ್ಲ ಹಚ್ಚಿ ಮಾಲೀಶ್ ಮಾಡಿದರು, ಸರಿ ಅವ್ರು ಹೊರಟೋದ್ರು.
ಹೊರಟೋದ್ಮೇಲೆ ಏನು ಬೇಡ ಅಂತ ಅನ್ನಲಿಲ್ಲ, ಹೊರಟೋದ್ರು. ಹೊರಟು ಮೇಲೆ ಶಿಷ್ಯನ ಕರೆದು ಎಲ್ಲ ಸ್ವಲ್ಪ ಸೀಕಾಯಿ ಎಲ್ಲ ತೊಗೊಂಬನ್ನಿ, ಎಲ್ಲ ಸೀಕಾಯಿ ಎಲ್ಲ ಹಾಕಿದರೆ ಎಲ್ಲ ತೊಳೆದ್ಬಿಟ್ರು. ಏನು ಸ್ವಾಮಿ, ನನ್ನ ಗುರುಗಳು ಕಾಪಾಡಿದರೆ ನನ್ನ ಕಾಲು ಸರಿ, ಇನ್ಯಾವುದರಿಂದ ನನ್ನ ಗುರುಗಳ ಮೇಲೆ ಅಪರಂಪಾರ ವಿಶ್ವಾಸ ಇದೆ, ನಾಳೆ ಗುರುಗಳು ಕಾಪಾಡ್ತಾರೆ, ಎಲ್ಲ ತೊಳಿ ನಾನು ತೋರಿಸ್ತೀನಿ ಅಂತ. ಅಷ್ಟರ ಮಟ್ಟಿಗೆ ದೃಢ ವಿಶ್ವಾಸ. ಎಲ್ಲ ತೊಳೆದ್ರು, ಮರುದಿವಸ ಆಯಿತು, ಗುರುಗಳ ನಂಬಿದ್ದೀನಿ, ಗುರುಗಳ ಪಾದೋದಕ ಅದೇ ನನ್ನನ್ನು ಕಾಪಾಡತ್ತೆ ಅಂತಂದರು. ಮರುದಿವಸ ರಾಮದೇವ್ರ ಪೂಜೆ ಮಾಡಿಯೇ ಬಿಟ್ಟರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಅಪರಂಪಾರ ವಿಶ್ವಾಸ ನಮ್ಮ ಸತ್ಯನಾಥ ತೀರ್ಥರ ಮೇಲೆ, ಸತ್ಯಾಭಿನವ ತೀರ್ಥರು. ಅಂತಹ ಒಂದು ವಿಚಿತ್ರವಾಗಿರತಕ್ಕಂತಹ ಗುರುಗಳು. ಇವರು ಹೇಗೆ ಗುರುಗಳ ಮೇಲೆ ಅಪರಂಪಾರ ವಿಶ್ವಾಸವೋ, ನಮ್ಮ ಶ್ರೀಪಾದರಾಜರು ಕೂಡ ಹಾಗೆಯೇ ಅಪರಂಪಾರ ಗುರುಗಳು ಕಾಪಾಡಿಯೇ ಕಾಪಾಡ್ತಾರೆ ಅಂತನ್ನುವಂಥದ್ದು ಇವತ್ತಿನ ಕಾಕೋಳು ಕ್ಷೇತ್ರದಲ್ಲಿ ಬಂದು ಕೂತರು. ಅಲ್ಲೇ ಈ ತಿರುಪತಿಗೆ ಒಂದು ಇದು ಪದಾರ್ಥಗಳು ಹೊರಟಿತ್ತು. ಹೊರಟಾಗ ಅಪ್ಪ ತಂದೆ, ನಾನು ನಂಬಿದ್ದೆ ನಿನ್ನನ್ನು, ನೀನೇ ನನ್ನ ಮರ್ಯಾದೆ ಉಳಿಸ್ಬೇಕು ಅಂತ. ಅದಕ್ಕೆ ಹೇಳ್ತಾರಲ್ಲ, ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಷ್ಟು ಮಹಿಮೆ ಸಾಲದೆ ಅಂತನ್ನುವಾಗ ಬರುತ್ತೆ. ಏನು ಅಂದರೆ, ಆ ತಿರುಪತಿಗೆ ಹೊರಟಂತಹ ಲಾರಿಯ ಚಾಲಕನಿಗೆ ಅವನಿಗೆ ಸ್ವಪ್ನ ಆಗ್ತದೆ, ಎಲ್ಲಿ ಹೊರಟಿದ್ದಿ, ನಾನು ಇಲ್ಲಿದ್ದೀನಿ, ಇಲ್ಲಿ ತಗೊಂಬಾ ಅಂತ. ಅವನು ಊರೇ ನೋಡಿಲ್ಲ, ಕಾಕೋಳು ಊರೇ ನೋಡಿಲ್ಲ. ಆಗ ಅವನು ಲಾರಿಯನ್ನು ತಿರುಗಿಸ್ಕೊಂಡು ಇಲ್ಲಿ ಬರ್ತಾನೆ. ಸ್ವಾಮಿ ಸ್ವಪ್ನ ಆಯಿತು, ಇದು ಇಲ್ಲಿಗೆ, ನಾನು ಇಲ್ಲಿದ್ದೀನಿ, ನಾನು ತಿರುಪತಿಯಲ್ಲ ಇಲ್ಲಿದ್ದೀನಿ, ತಗೊಂಡೋಗಿ ಕೊಡು ಅಂತ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಆನಂದ ಆಯಿತು ಅಂದರೆ, ಆ 64 ವರ್ಷ ಯಾವತ್ತೂ ನಿಲ್ಲದೆ ನೀನು ನಡೆಸ್ಕೊಂಡೀಯಾ ಅಂತ. ಹಾಗಾಗಿ ಅಲ್ಲಿ ಶ್ರೀನಿವಾಸ ಒಲಿದದ್ದರಿಂದ ಏನು ಮಾಡಿದರು ಗೊತ್ತಾ, ಅಲ್ಲೇ ನಿತ್ಯ ಆರಾಧನೆಗಾಗಿ ನೋಡಿ, ಅವರದ್ದು ತಲೆ ಚತುರ್ಭುಜ ಗೋಪಾಲಕೃಷ್ಣನನ್ನು ಬೃಂದಾವನ ಅಂತರ್ಗತ, ಎಲ್ಲೆಲ್ಲೂ ನಿಮಗೆ ಸಿಗಲ್ಲ, ಬೃಂದಾವನ ಅದರೊಳಗೆ ಚತುರ್ಭುಜ ಗೋಪಾಲಕೃಷ್ಣ ದೇವರು. ವ್ಯಾಸರಾಯರು ಕೂಡ ತುಂಬ ದಿನ ಅಲ್ಲಿ ವಾಸ ಮಾಡಿದ್ರು ಅಂತ ಕೇಳ್ತೇವೆ. ಅಷ್ಟೇ ಅಲ್ಲ, ವ್ಯಾಸರಾಯರೇನು 350 ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಿದರು. ಅದರಲ್ಲಿ ಮೊದಲ ಪ್ರಾಣದೇವರ ಪ್ರತಿಷ್ಠೆ ಮಾಡಿದ್ದು ಅಲ್ಲೇ ಶ್ರೀಪಾದರಾಜರ ಸನ್ನಿಧಿಯಲ್ಲಿ ಅಂತ. ಶ್ರೀಪಾದರಾಜರು ಎಷ್ಟೋ ದಿನ ಅಲ್ಲಿ ವಾಸವಾಗಿರ್ತಕ್ಕಂಥ ಜಾಗ ಅದು ಕಾಕೋಳು ಕ್ಷೇತ್ರ ಅಂತ. ಆಗ ಶ್ರೀಪಾದರಾಜರು ಏನು ಮಾಡಿದರು, ಆ ಶ್ರೀನಿವಾಸನ ಮಹಿಮೆಯನ್ನು ನೋಡಿ, ಭಕ್ಷ್ಯಗಳನ್ನು ಕೂತಲ್ಲೇ ತಂದು ಕೊಟ್ಟಿಯಲ್ಲ ಸ್ವಾಮಿ ಅಂತ ಹೇಳಿ, ಆ ಬೃಂದಾವನದಲ್ಲಿ ಚತುರ್ಭುಜ ಗೋಪಾಲಕೃಷ್ಣನನ್ನು ಕೆತ್ತಿಸಿ ಪ್ರತಿಷ್ಠಾಪಿಸಿ ತಾವೇ ಪೂಜಿಸಿ ಅಲ್ಲಿಂದ ಹಾಡು ಶುರು ಮಾಡಿದರು. ಕನ್ನಡದಲ್ಲಿ ಪದ್ಯ ಹಾಡಲಿಕ್ಕೆ, ಅಂದರೆ ಚಿಕ್ಕವರಿಂದಲೂ ಕೂಡ ಹಾಡ್ತಾ ಇದ್ದರು. ಅದಕ್ಕೊಂದು ಮೆರುಗನ್ನು ಕೊಟ್ಟು ಆ ಕೃಷ್ಣನ ಸನ್ನಿಧಿಯಿಂದ ಆರಂಭ ಮಾಡಿದರು ಅಂತ ಕತೆ ಕೇಳ್ತೇವೆ. ನಾನು ವಿಚಾರ ಮಾಡಿದೆ, ಯಾಕೆ ಅದು ಚತುರ್ಭುಜ ಗೋಪಾಲಕೃಷ್ಣನನ್ನು ಪ್ರತಿಷ್ಠಾಪಿಸಿ ಹಾಡು ಯಾಕೆ ಶುರು ಮಾಡಿದರು? ಒಂದು ಅರ್ಥ ಆಗಲ್ಲ, ಸ್ವಲ್ಪ ಆಳವಾಗಿ ಹೋಗಬೇಕು, ಆವಾಗಲೇ ಅರ್ಥ ಆಗೋದು. ಏನು ಆಳವಾಗಿ ಹೋಗಬೇಕು, ಹೇಗೆ ಅರ್ಥ ಆಗುತ್ತೆ ಅಂದರೆ, ನೀವು ಒಂದು ಹಿನ್ನೆಲೆ ಕೊಡ್ತೇನೆ ನಿಮಗೆ, ಹಿನ್ನೆಲೆ ಕೊಟ್ಟರೆ ಅರ್ಥ ಆಗುತ್ತೆ. ಉಡುಪಿಯಲ್ಲಿ ಕೃಷ್ಣನನ್ನು ತಂದು ಶ್ರೀಮದ್ ಆಚಾರ್ಯರು ಪ್ರತಿಷ್ಠೆ ಮಾಡ್ತಾರೆ. ಉಡುಪಿಯಲ್ಲಿ ಕೃಷ್ಣನನ್ನು ತಂದು ಶ್ರೀಮದ್ ಆಚಾರ್ಯರು ಪ್ರತಿಷ್ಠೆ ಮಾಡ್ತಾರೆ. ಆ ಪ್ರತಿಷ್ಠೆ ಮಾಡುವಾಗ ಸುಮ್ಮನೆ ಮಾಡಲಿಲ್ಲ, ಇಡೀ ಊರಿನ ಜನರನ್ನು ಕರೆದು, ನನಗಾಗಿ ಅಲ್ಲ, ನನ್ನ ಒಳಗೆ ನನ್ನ ದೇವರಿದ್ದಾನೆ ಕೃಷ್ಣ, ನಿಮಗಾಗಿ ನಾನು ತಂದು ಪ್ರತಿಷ್ಠೆ ಮಾಡಿದ್ದೇನೆ, ಅವನಿಗೆ ಇವನು ಅನ್ನಬ್ರಹ್ಮ, ಶ್ರೀಮದ್ ಆಚಾರ್ಯ ಹೇಳಿದ ಮಾತು, ಇವನು ಅನ್ನಬ್ರಹ್ಮ, ಇವನಿಗೆ ಎಷ್ಟು ಅನ್ನ ಕೊಟ್ಟರೆ ಅಷ್ಟು ತೃಪ್ತನಾಗಿ ಅನುಗ್ರಹಿಸ್ತಾನೆ. ನಿಮಗೆಲ್ಲ ಕೃಷ್ಣನ ಅನುಗ್ರಹ ಆಗಬೇಕಾದ್ರೆ ಪ್ರತಿನಿತ್ಯ ನೀವು ಏನು ಊಟ ಮಾಡ್ತೀರೋ ಅಡಿಗೆಯನ್ನು ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಆರ್ಡರ್ ಮಾಡಿದರು. ಅದು ನಾನು ಕೃಷ್ಣನಿಗೆ ಸಮರ್ಪಣೆ ಮಾಡುವಾಗಲೇ ನೀವು ಮಾಡಬೇಕು ಮನೆಯಲ್ಲಿ, ಆನಂತರ ಊಟ ಮಾಡಬೇಕು ಅಂತ ಒಂದು
ಡಂಗುರವನ್ನು ಹೊಡೆಸಿದರು. ಶ್ರೀಪಾದರಾಜರಿಗೂ ಇದಕ್ಕೂ ಏನು ಸಂಬಂಧ ಅಂತ ನಾನು ಹೇಳ್ತೇನೆ. ಅಂದರೆ ಶ್ರೀಮದಾಚಾರ್ಯರ ಸಂಪೂರ್ಣ ಮನೋರಥವನ್ನು ಅರ್ಥವರು. ಇವರು 20ನೇ ಕಕ್ಷೆಯಲ್ಲಿ ಬರುವ ಧ್ರುವರಾಜರು. ಇಲ್ದಿದ್ರೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ಅವರು ಹಾಗೆ ಹೇಳುವಾಗ ಜನ ಕೇಳಿದ್ರಂತೆ, ಅಲ್ಲ ಸ್ವಾಮಿ ನೀವು ಹೀಗೆ ಹೇಳ್ತೀರಿ, ಅಡಿಗೆ ಮಾಡಿ ಕಾದಿದ್ದು ನೀವು ಸಮರ್ಪಣೆ ಮಾಡುವಾಗ ನಾವು ಸಮರ್ಪಣೆ ಮಾಡಿ ಊಟ ಮಾಡಬೇಕು ಅಂತೀರಿ, ಇದು ಸಾಧ್ಯವಾ? ಸಾಧ್ಯವಾ? ಯಾಕೆ ಸಾಧ್ಯ ಅಲ್ಲ? ಅದಕ್ಕೆ ಅವ್ರು ಹೇಳಿದರು, ನಮಗೆ ಹೇಗೆ ಗೊತ್ತಾಗುತ್ತೆ? ನಮಗೆ ಹೆಂಗೆ ಗೊತ್ತಾಗುತ್ತೆ? ನೀವು ನೈವೇದ್ಯ ಮಾಡೋ ಹೊತ್ತಿಗೆ ನಾವು ನೈವೇದ್ಯ ಮಾಡಬೇಕು, ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತ. ಅದಕ್ಕೆ ಅವ್ರು ಹೇಳಿದರು, ಒಂದು ಒಳ್ಳೆ ಉಪಾಯವನ್ನು ಹೇಳ್ತೇನೆ. ಸರಿ, ಏನದು? ನಾನಿಲ್ಲಿ ನೈವೇದ್ಯ ಮಾಡುವ ಹೊತ್ತಿಗೆ ಒಂದು ದೊಡ್ಡ ಪಟಾಕಿಯನ್ನು ಸಿಡಿಸ್ತೇನೆ. ಪಟಾಕಿ ಅಂದರೆ ಅದು ತುಳು ಶಬ್ದದಲ್ಲಿ ಬೆಡಿ ಅಂತ. ಬೆಡಿ ಅಂದರೆ ಒಂದು ದೊಡ್ಡ ಸೌಂಡು ಮಾಡತಕ್ಕಂಥ ಒಂದು 2 ಪಟಾಕಿ. ಇವತ್ತಿಗೂ ಕೂಡ ಆ ಸಂಪ್ರದಾಯ ಉಡುಪಿಯಲ್ಲಿದೆ. ನೀವು ನೋಡಿ, ಮಹಾಪೂಜೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ 2 ಬೆಡಿ ಸೌಂಡ್ ಮಾಡುತ್ತೆ, ದೊಡ್ಡ ಸೌಂಡು. ಅದು ಇಡೀ ಜಿಲ್ಲೆಗೆ ಕೇಳುತ್ತೆ. ಇವತ್ತಿಗೂ ಕೂಡ ಇಡೀ ಜಿಲ್ಲೆಗೆ ಕೇಳುವಂಥ ಒಂದು ಸೌಂಡು. ಯಾಕೆ? ಇವತ್ತಿಗೂ ಎಷ್ಟೋ ಮನೆಯಲ್ಲಿ ಆ ಸಂಪ್ರದಾಯ ನಡೆದಿದೆ. ಎಷ್ಟೋ ಜನ ಬಿಟ್ಬಿಟ್ರು, ಎಷ್ಟೋ ಜನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಏನು ಅಂದರೆ, ಅಡಿಗೆ ಮಾಡಿ ಶುದ್ಧ ಮಡಿಯಲ್ಲಿ ಅಡಿಗೆ ಮಾಡಿ ಪವಿತ್ರವಾದ ಅಡಿಗೆಯನ್ನು ಮಾಡಿ ಕಾಯ್ತಾ ಇರೋದು ಮನೆಯಲ್ಲಿ. ಬೆಡಿ ಶಬ್ದ ಕೇಳಿಸ್ತು ಅಂತಂದರೆ, ಓ ಕೃಷ್ಣ ಮಠದಲ್ಲಿ ಈಗ ಮಹಾಪೂಜೆ, ಮಧ್ವಾಚಾರ್ಯರು ನೈವೇದ್ಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ತಾವು ತಮ್ಮ ಮನೆಯಲ್ಲಿ ಕೃಷ್ಣಾರ್ಪಣ ಅಂತ ನೈವೇದ್ಯ ಮಾಡೋದು. ನೈವೇದ್ಯ ಮಾಡಿ ಊಟ ಮಾಡುವ ಸಂಪ್ರದಾಯ ಇವತ್ತಿಗೂ ನಿಮಗೆ ಉಡುಪಿಯ ಸುತ್ತಮುತ್ತಲಿನಲ್ಲಿ ನೀವು ಕಾಣ್ತೀರಿ. ಹಿಂದೆ ಪ್ರತಿಯೊಬ್ಬರೂ ಮಾಡ್ತಾ ಇದ್ದರು. ಯಾಕೆ ಇದನ್ನು ಹೇಳಿದೆ ಅಂದರೆ, ಆ ನೈವೇದ್ಯವನ್ನು ಮಾಡುವಾಗ ಈಗ ನೀವು ಕೇಳ್ಬೋದು, ಉಡುಪಿಯ ಅಡಿಗೆ ಅಂತಂದರೆ ಒಂದು ಸ್ಪೆಷಲ್ ಆಗಿದೆ ಉಡುಪಿಯ ಅಡಿಗೆ ಅಂತ. ನೀವು ಚೌಕಿಯಲ್ಲೆಲ್ಲ ಊಟ ಮಾಡೋರಿಗೆ ಗೊತ್ತಿರ್ಬೋದು. ಏನು ಅವ್ರದ್ದು? ಸಿಹಿ ಮುಂದೆ. ಅಂದರೆ ಹುಳಿನೂ ಸಿಹಿ, ಚಟ್ನಿನೂ ಸಿಹಿ, ಪಲ್ಯನೂ ಸಿಹಿ, ಎಲ್ಲವೂ ಸಿಹಿಮಯ. ಕೆಲವರಿಗಂತೂ ಅಯ್ಯೋ ಏನಪ್ಪ ಇದು, ಕೆಲವರು ಹೇಳಿದ್ದುಂಟು. ನಾನು ಊಟ ಕೂತಾಕ ಪಕ್ಕದಲ್ಲಿ, ಅದು ಏನು ಗೊತ್ತುಂಟ, ಹುಳಿಗೆ ಅವರು ಕರೆಯುವ ಶಬ್ದ ಏನು ಗೊತ್ತುಂಟ? ತರಕಾರಿ ಪಾಯಸ ಅಂತ. ಅಂದರೆ ಅಷ್ಟು ಸಿಹಿ ಇದೆ ಅಂತ ಅರ್ಥ. ಏನು ಹಾಕ್ತಾರೆ. ಯಾಕೆ ನೋಡಿ, ಇವೆಲ್ಲ ತಿಳಿದುಕೊಂಡು ಮಾಡಿದಾಗ ಇದನ್ನು ಒಬ್ಬ ಚೌಕಿಯಲ್ಲಿ ಊಟ ಕೂತಾಗ ಬೈತಿದ್ದ. ಅದೆಂಥ ಜನ ಮಾರಾಯರೆ, ಯಾವಾಗ ನೋಡು ಬೆಲ್ಲ 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 ಸಿಹಿ ಮಯ ಮಾಡಿ ಹಾಕಿಬಿಡ್ತಾರೆ. ಏನೊಂದು ಸ್ವಲ್ಪ ಖಾರ ಹಾಕ್ಲಿಕ್ಕೆ ಅವ್ರಿಗೆ ಗಂಟು ಹೋಗಿದೆಯಾ ಅಂತ ನಾನು ಹೇಳಿದೆ. ಯಾವತ್ತೂ ಚೌಕಿಯಲ್ಲಿ ಕೂತ ಒಂದೊಂದು ಅಗಳು ಕೂಡ ನಮ್ಮ 7 ಜನ್ಮದ ಪಾಪವನ್ನು ನಾಶ ಮಾಡುವಂಥ ಪವಿತ್ರ ಪ್ರಸಾದ. ಅದರ ಮುಂದೆ ಯಾವತ್ತೂ ಅವಮಾನ ಮಾಡಬೇಡಿ. ನೀವು ತಿನ್ನುವ ಅನ್ನ ಎಂಥದ್ದು ಗೊತ್ತಾ? ಹನುಮಂತ ದೇವರು ಸಂಪಾದನೆ ಮಾಡಿಕೊಂಡು ಬಂದದ್ದು, ಭೀಮಸೇನ ದೇವರು ಬೇಯಿಸಿ ಹಾಕಿದ್ದು, ಮಧ್ವಾಚಾರ್ಯರು ಸಾಕ್ಷಾತ್ತಾಗಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದು. ಇದರಲ್ಲಿ ನೀವು ದೋಷ ಕಾಣ್ತೀರಂದರೆ ಈ ಜನ್ಮ ಅಲ್ಲ, ಎಷ್ಟು ಜನ್ಮ ಬಂದರೂ ಉದ್ಧಾರ ಆಗೋದಿಲ್ಲ ಅಂತ. ಹೌದಾ? ಅಲ್ಲ, ಸಿಹಿ ಹಾಕಬಾರ್ದಾಗಿತ್ತಲ್ಲ, ಏನೇ ಆಗಲಿ. ನಾನು ಹೇಳಿದೆ, ಇಲ್ಲಿಂದಲೇ ಪ್ರಾರಂಭ ಆಗಿದ್ದದು ಸಿಹಿ. ಯಾಕೆ ಗೊತ್ತಾ? ನಿಮಗೆಲ್ಲ ಯಾಕೆ ಸಿಹಿ ಇಲ್ಲ ಅಂದರೆ, ಅಡಿಗೆ ಮಾಡುವಾಗ ರುಚಿ ನೋಡಿ ನೋಡಿ ಅಭ್ಯಾಸ. ಹುಳಿ ಉಂಟಾ, ಉಪ್ಪು ಉಂಟಾ ಅಂತ 50 ಸಲ ಕುಡಿದು, ಸಾರು ಕುಡಿದು ಎಲ್ಲ ತಿಂದು ಆಮೇಲೆ ನೈವೇದ್ಯ ಕಳಿಸೋದು. ಆ ಸಂಪ್ರದಾಯ ಇಲ್ಲಿಲ್ಲ. ಯಾಕೆ ಸಿಹಿ ಹಾಕ್ತಾರೆ ಗೊತ್ತಾ? ಧರ್ಮಶಾಸ್ತ್ರ ಓದಿ. ಧರ್ಮಶಾಸ್ತ್ರದಲ್ಲಿ ಏನಿದೆ ಗೊತ್ತಾ? ಅಡಿಗೆ ದೇವರ ನೈವೇದ್ಯಕ್ಕೆ ಉಪ್ಪು ಜಾಸ್ತಿ ಆದರೆ ಅವನಿಗೆ ಚರ್ಮ ರೋಗ ಉಂಟಾಗುತ್ತೆ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ದೇವರ ನೈವೇದ್ಯದಲ್ಲಿ ಉಪ್ಪು ಜಾಸ್ತಿ ಆಗಬಾರ್ದಂತೆ. ಉಪ್ಪು ಜಾಸ್ತಿ ಆದ ಪದಾರ್ಥವನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಅವನಿಗೆ ಚರ್ಮ ರೋಗವಾಗಿ ಹುಟ್ಟುತ್ತಾನೆ. ಹುಳಿ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ. ಹುಳಿ ಜಾಸ್ತಿ ಆದರೆ ಏನಾಗುತ್ತೆ ಗೊತ್ತೇನು? ಇಡೀ ಸಂಸಾರ ಛಿದ್ರ ಆಗುತ್ತಂತೆ. ಈ ಡೈವೋರ್ಸ್ ಕೇಸುಗಳು ಇವೆಲ್ಲ ಹುಳಿ ಜಾಸ್ತಿ ಆದರೆ. ಇನ್ನು ಖಾರ ಜಾಸ್ತಿ ಆದರೆ ಕಲ್ತದ್ದೆಲ್ಲ ಮರ್ತೋಗುತ್ತೆ. ಎಲ್ಲ ಎಡವಟ್ಟೆ ಇದು.
ಹಂಗಾರೆ ದೇವರಿಗೆ ನಾವು ಏನು ಮಾಡಬೇಕ್ರಿ? ಒಂದೋ ಹುಳಿ ಜಾಸ್ತಿ ಆಗಿರ್ತದೆ, ಒಂದೋ ಉಪ್ಪು ಜಾಸ್ತಿ ಆಗಿ ಏನೋ ಒಂದು ಆಗುತ್ತಲ್ಲ, ಏನು ಮಾಡೋದು? ಅದೇ ಧರ್ಮಶಾಸ್ತ್ರ ಹೇಳುತ್ತೆ, ಸಿಹಿ ಜಾಸ್ತಿ ಆದರೆ ದೋಷ ಇಲ್ಲ. ಯಾಕೆ ಗೊತ್ತಾ? ಆ ಸಿಹಿಗೆ ಅಭಿಮಾನಿ ದೇವತೆ ವಾಯುದೇವರು. ವಾಯುದೇವರು ಮುಂದಿರುವ ಅಡಿಗೆ ನನಗೆ ಯಾವತ್ತೂ ಇಷ್ಟ ಅಂದರು. ಧರ್ಮಶಾಸ್ತ್ರದಲ್ಲಿದ್ದ ಮಾತು ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ನಾನೇನೋ ಬಾಯಿಗೆ ಬಂದಾಗ ಹೇಳ್ತೀನಿ ಅಂತ ತಿಳ್ಕೊಬೇಡಿ, ಎಲ್ಲದಕ್ಕೂ ಆಧಾರ ಇದೆ. ಆದ್ದರಿಂದ ಅವತ್ತಿಂದ ಅಡಿಗೆಯವರು ಏನು ಮಾಡಿದರು? ಭೀಮಸೇನ ದೇವರು ಹಾಕ್ಕೊಟ್ಟ ಮಾರ್ಗ, ರುಚಿ ನೋಡಬಾರ್ದು, ಅಡಿಗೆ ಚೆನ್ನಾಗಾಗಬೇಕು, ಉಪ್ಪು ಜಾಸ್ತಿ ಆಗಬಾರ್ದು, ಹುಳಿ ಜಾಸ್ತಿ ಆಗಬೇಕು, ಖಾರ ಜಾಸ್ತಿ ಆಗಬಾರ್ದು. ಆವಾಗೇನು ಮಾಡಿ? ಒಂದು ಮುದ್ದೆ ಬೆಲ್ಲ ಜಾಸ್ತಿ ಒಗೆದು ಬಿಡಿ. ಆವಾಗ ಏನಾಗುತ್ತೆ? ಇವು ಯಾವ ದೋಷಕ್ಕೂ ನೀವು ಭಾಗಿಯಾಗೋಲ್ಲ. ಸಿಹಿ ಆಗಿದ್ರೆ ಜಾಸ್ತಿ ದೋಷ ಅಲ್ಲ, ಹಾಕಿ ಇನ್ನೊಂಚೂರು ಅಂತ ಬೆಳೆಸಿ 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 ಅದು ಬೆಳೆದೋಗಿದೆ. ಸಿಹಿ ಇಷ್ಟು ಬರಲಿಕ್ಕೆ ಕಾರಣ ಏನು? ಅದರ ಹಿನ್ನೆಲೆ ಇಷ್ಟಿದೆ. ಈಗ ಹೇಳಿ, ಅಡುಗೆಯಲ್ಲಿ ಸಿಹಿ ಜಾಸ್ತಿ ಹಾಕೋದು ಅಲ್ಲ, ನೀವು ಹಾಕಬೇಡಿ, ಅಲ್ಲಿ ಹಾಕಿದಾಗ ಅದನ್ನು ದೋಷ ಅಂತ ಎಣಿಸ್ಬೇಕಾ, ಒಳ್ಳೆ ಗುಣ ಅಂತ ಎಣಿಸ್ಬೇಕಾ? ಅದಕ್ಕೆ ಹಿನ್ನೆಲೆ ಗೊತ್ತಿಲ್ಲದೆ ನಾವು ಯಾವ ದೋಷಾರೋಪಣೆನೂ ಮಾಡಬಾರ್ದು. ಇನ್ನೊಂದು ಹೇಳಿದ್ರು ಅವರು, ಏನು ಗೊತ್ತಾ? ಸಾರು ಮೊದಲು ಹಾಕಿಬಿಡ್ತಾರೆ. ನಮ್ಮ ಹುಳಿ ತಿಂದ್ರೇ ಹೊಟ್ಟೆ ತುಂಬೋದು, ಸಾರು ಜಾಸ್ತಿ ಹಾಕಿಬಿಟ್ಟು ಆಮೇಲೆ ಹುಳಿ ಹೋಗದ ಹಾಗೆ ಮಾಡಿ ಎಲ್ಲ ಉಳಿತಾಯ ಯೋಜನೆ. ಬೇಳೆ ಜಾಸ್ತಿ ಖರ್ಚಾಗುತ್ತೆ ಸಾರು ಮಾಡಿದರೆ, ಹುಳಿ ಮಾಡಿದರೆ, ಅದಕ್ಕೆ ಸಾರು ಮಾಡಿದರೆ ಬೇಳೆ ಜಾಸ್ತಿ ಇವೆಲ್ಲ ಯಾರೇ ಹೇಳಿದ್ರು? ಹನುಮಂತ ದೇವರು ದುಡಿದು ಹಾಕೋರು, ಭೀಮಸೇನ ದೇವರು ಬೇಯಿಸಿ ಹಾಕೋರು, ಇವರಿಗೆಲ್ಲ ಯಾರೇ ಹೇಳಿದ್ದು ಉಳಿತಾಯ ಯೋಜನೆ? ಇಡೀ ಪ್ರಪಂಚದ ಆಸ್ತಿಯ ನಮ್ಮ ಅಪ್ಪಂದು. ಯಾಕೆ ಇವೆಲ್ಲ ಯೋಚನೆ? ಹಾಗಲ್ಲ. ಮತ್ತು ಯಾಕೆ? ದೇವರು ಹೇಳಿದ್ನಂತೆ, ಏನು? ಸಾರು ಮೊದಲು ಬಡಿಸು ಅಂತ. ನೀವು ಕೇಳ್ಬೋದು, ಅದು ಯಾಕೆ ಸಾರೇ ಮೊದಲು ಬಡಿಸು ಅಂತ ಕೇಳಿದ ಅಂತ. ಅದಕ್ಕೆ ಕಾರಣ ಕೊಡ್ತಾರೆ. ಇದೆಲ್ಲ ಉಡುಪಿಯಲ್ಲಿ ಇವತ್ತಿಗೂ ಚಾಲ್ತಿಯಲ್ಲಿರುವಂಥ ಮಾತು, ಆಧಾರ ಸಹಿತವಾದ ಮಾತು. ಏನು? ಇಂದ್ರದೇವರು ಹುಳಿಯನ್ನು ಮಾಡ್ತಾರೆ, ಬ್ರಹ್ಮದೇವರು ಸಾರನ್ನು ಮಾಡ್ತಾರೆ. ನಮ್ಮ ಕೃಷ್ಣ ಕೇಳಿದ್ದಂತೆ, ನನ್ನ ಮಗ ಬ್ರಹ್ಮ ಮಾಡಿದ್ದು ಮೊದಲು ಬಡಿಸು ಅಂತ. ಯಾರು ನನ್ನ ಮಗ ಬ್ರಹ್ಮ ಮಾಡಿದ ಸಾರು ಅಂತ ಅನುಸಂಧಾನ ಮಾಡಿಕೊಂಡು ಮೊದಲು ಸಾರು ನೈವೇದ್ಯವನ್ನು ಹಾಕ್ತಾನೆ, ಅವನಿಗೆ ಸಾರುವ ತಾಕತ್ತು ಉಂಟು ಮಾಡ್ತೇನೆ. ಏನು ಸಾರೋದು? ಹರಿಸರ್ವೋತ್ತಮತ್ವವನ್ನು ದೇಶದ ಉದ್ದಗಲಕ್ಕೂ ಸಾರುವ ಒಂದು ಶಕ್ತಿಯನ್ನು ನಾನು ಕೊಡ್ತೇನೆ. ಯಾರು ಸಾರು ಕೊಡ್ತಾರೆ, ಇದು ಸಾರುವ ಶಕ್ತಿ ಅಂತ. ಅದಕ್ಕೋಸ್ಕರವಾಗಿ ಸಾರು ಬಡಿಸುವ ಸಂಪ್ರದಾಯ ನಮ್ಮಲ್ಲಿ ಬಂದಿದೆ. ಇದು ಯಾಕಿದನ್ನು ಹೇಳಿದೆ ಅಂದರೆ, ಇಷ್ಟೆಲ್ಲ ಅದಕ್ಕೆ ನೋಡಿ, ನಮ್ಮ ಕೃಷ್ಣನಿಗೆ ಕೊಟ್ಟರೆ ಮಾತ್ರ ಇದು ಅಡಿಗೆ ಅಂತ. ನೀವೆಲ್ಲರೂ ನೋಡಿದ್ದೀರಾ? ಈ ಹೋಟ್ಲು ಗಿಟ್ಲು ದಾರಿಯಲ್ಲಿ ಹೋಗುವಾಗ ಎಲ್ಲ ನೋಡಿಬೇಕಾದ್ರೆ ಊಟ ತಯಾರಿದೆ ಅಂತ ಬರೀತಾರೆ, ಮಿಲ್ಸ್ ರೆಡಿ ಅಂತ ಬರೀತಾರೆ. ಅಡಿಗೆ ತಯಾರಾಗಿದೆ ಅಂತ ಎಲ್ಲೂ ಬರೆದಿದ್ದು ನೋಡಿದ್ದೀರಾ ಯಾವುದಾದ್ರೂ ಹೋಟ್ಲಲ್ಲಿ? ಎಲ್ಲೆಲ್ಲಿಯೂ ಇಲ್ಲ. ಯಾಕೆ ಗೊತ್ತಾ? ಅಡಿಗೆ ಅನ್ನೋದು ದೇವರ ಮುಂದೆ ಇಡೋದು ಮಾತ್ರ. ಯಾಕೆ? ಅಡಿ ಅಂದರೆ ಯಾವುದು? ಪರಮಾತ್ಮನ ಪಾದದ ಬುಡ. ಅಡಿ ಅಂದರೆ ಬುಡ. ಅಡಿಗೆ ಅಂದರೆ ಪರಮಾತ್ಮನ ಪಾದದ ಬುಡಕ್ಕೆ ಇಟ್ಟು ಸಮರ್ಪಣೆ ಮಾಡಲಿಕ್ಕೆ ಯೋಗ್ಯವಾದದ್ದು ಯಾವುದೋ ಅದು ಅಡಿಗೆ. ಇದು ಯಾವುದು ಅಡಿಗೆ ಅಲ್ಲ. ಹಾಗಾದರೆ ಅಡಿಗೆ ಅಂದರೆ ಹೇಗಿರಬೇಕು? ರುಚಿ ನೋಡಿರಬಾರ್ದು, ದೇವರ ಸ್ಮರಣೆಯಿಂದ ಮಾಡಿರಬೇಕು. ಅಲ್ಲ, ಮತ್ತು ದೋಷ ಬಂದರೆ ಬರೋಲ್ಲ. ಅದಕ್ಕೆ ವಾಯುದೇವರನ್ನ ಮುಂದೆ ಬಿಟ್ಟುಬಿಡಿ, ಎಲ್ಲ ದೋಷವನ್ನು ಪರಿಹಾರ ಮಾಡ್ತಾರೆ. ಇಷ್ಟೆಲ್ಲ ಯೋಚನೆಯಿಂದ ಶ್ರೀಪಾದರಾಜರು ತಾವು ಭಕ್ಷ್ಯವನ್ನು ಸಮರ್ಪಣೆ ಮಾಡ್ತಾಯಿದ್ರು. ಹೌದು, ನೀವು ಹಾಡು ಹಾಡಲಿಕ್ಕೆ ಶುರು ಮಾಡಿದ್ದಕ್ಕೂ ಉಡುಪಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಉಂಟು. ಏನುಂಟು? ಇವೆಲ್ಲ ತತ್ವಗಳನ್ನು ತಿಳ್ಕೊಂಡಾಗ ರೋಮಾಂಚನ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಏನು ಅಂದರೆ, ಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿ 8 ಜನರಿಗೆ ಆಶ್ರಮ ಕೊಡ್ತಾರೆ. 8 ಜನರಿಗೆ ಆಶ್ರಮ ಕೊಡ್ತಾರೆ. ಈ 8 ಜನರಿಗೆ ಆಶ್ರಮವನ್ನು ಕೊಟ್ಟದ್ದು ಯಾಕೆ? 7 ಜನರಿಗೆ ಯಾಕೆ ಕೊಡಲಿಲ್ಲ? 9 ಜನರಿಗೆ ಯಾಕೆ ಕೊಡಲಿಲ್ಲ? 10 ಜನರಿಗೆ ಯಾಕೆ ಕೊಡಲಿಲ್ಲ? ಅದೇನು 8 ಜನಕ್ಕೆ ಕೊಟ್ಟರು? ನೋಡಿ, ಏನು ಸೊಗಸಾದ ಅನುಸಂಧಾನ. ಯಾಕೆ ಅಂದರೆ, ಮಧ್ವಾಚಾರ್ಯರು ಆ ಕೃಷ್ಣನನ್ನು ಏನು ಅಂತ ಪ್ರತಿಷ್ಠೆ ಮಾಡಿದ್ದಾರೆ ಗೊತ್ತೇನು? ಪ್ರಣವ ಪ್ರತಿಪಾದ್ಯ, ಓಂಕಾರ ಪ್ರತಿಪಾದ್ಯನಾದ ಕೃಷ್ಣನೇ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಪ್ರತಿಷ್ಠೆ ಮಾಡಿದ್ದು.
ಅರ್ಥ ಆಯ್ತಲ್ಲ? ಓಂಕಾರ ಪ್ರತಿಪಾದ್ಯನಾದ ಕೃಷ್ಣನೇ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ಆಗಲಿ ಅದಕ್ಕೂ ಇದಕ್ಕೇನು ಸಂಬಂಧ? ಆ ಓಂಕಾರದಲ್ಲಿ ಎಷ್ಟಕ್ಷರ ಇದೆ? ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ 8 ಇದೆ. ಏನು? ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ 8 ಇದೆ. ಈ 8ರಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣೋದು 3. ಸ್ಪಷ್ಟವಾಗಿ ಕಾಣೋದು 3. ಯಾವುದದು? ಅಕಾರ, ಉಕಾರ, ಮಕಾರ. ಅದಕ್ಕೇನು ಮಾಡಿದ್ರು ಗೊತ್ತಾ? ಮೊದಲನೆಯ ಮಠ ತಯಾರು ಮಾಡಿದ್ದು ಮಧ್ವಾಚಾರ್ಯ ಯಾವುದು ಗೊತ್ತಾ? ಋಷಿಕೇಶ ತೀರ್ಥ ಪೀಠ. ಅದೇ ಇವತ್ತಿನ ಪಲಿಮಾರು ಮಠ. ಆ ಪಲಿಮಾರು ಮಠಕ್ಕೆ ಯಾವ ದೇವರನ್ನು ಕೊಟ್ಟರು ಗೊತ್ತಾ? ಪೀಠದ ದೇವರನ್ನು ಯಾವುದು ಕೊಟ್ಟರು ಗೊತ್ತಾ? ರಾಮಚಂದ್ರ ದೇವರನ್ನು ಕೊಟ್ಟರು. ಯಾಕೆ ಕೊಟ್ಟರು ಗೊತ್ತಾ? ಪ್ರಣವದ 8 ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ಯಾವುದು? ಅ. ಆ ಅಂದರೆ ಏನು? ಆನಂದರೂಪೋ ನಿಷ್ಪರಿಮಾಣಯೇಷಃ ರಾಮಶ್ಚೈತಸ್ಮಾತ್ ರಮತೆ ತೇನ ರಾಮಃ. ಅ ಅನ್ನುವ ಅಕ್ಷರಕ್ಕೆ ರಾಮ ಪ್ರತಿಪಾದ್ಯ. ಆ ಅಕ್ಷರ ಪ್ರತಿಪಾದ್ಯನಾಗಿರತಕ್ಕಂಥ ರಾಮ. ಅದಕ್ಕೆ ರಾಮದೇವರ ಪ್ರತಿಮೆಯನ್ನು ಮಾಡಿ ಓಂಕಾರದ ಮೊದಲನೇ ಅಕ್ಷರ ನೀನಿಟ್ಟುಕೊಂಡು ಉಪಾಸನೆ ಮಾಡಿ ಆ ಕೃಷ್ಣನಲ್ಲಿ ತುಂಬು ಅಂತ ಕೊಟ್ಟರು. 2ನೇ ಅಕ್ಷರ ಯಾವುದು ಗೊತ್ತಾ? ಉ. ಅಕಾರ, ಉಕಾರ. ಉ ಅಂದರೆ ಏನು ಗೊತ್ತಾ? ಉಗ್ರ ರೂಪ ಅಂದರು. ಯಾವುದು? ನರಸಿಂಹ ಅಂದರು. ಆ ನರಸಿಂಹ ಯಾರಿಗೆ ಕೊಟ್ಟರು? ಕಾಣಿಯೂರು ಮಠದ ರಾಮತೀರ್ಥರಿಗೆ ಕೊಟ್ಟರು. ಇದು ಓಂಕಾರದ 2ನೇ ಅಕ್ಷರ, ಅಕಾರ, ಉಕಾರ. ಇನ್ನು 3ನೇ ಅಕ್ಷರ ಯಾವುದು ಗೊತ್ತಾ? ಮಾ ಅಂದರು. ಮಾ ಅಂದರೆ ಏನು? ಜ್ಞಾನ. ಮಾಂಗ್ಮಾನೆ ಇತ್ಯಸ್ಮ ಧಾತು ಜ್ಞಾನ. ಜ್ಞಾನವನ್ನು ಕೊಡುವ ಹಯಗ್ರೀವ ವರಾಹ. ಅದರಲ್ಲಿ ವರಾಹ ದೇವರನ್ನು ಕೊಟ್ಟರು. ಮಾ ಅನ್ನೋ ಶಬ್ದಕ್ಕೆ ಮಣ್ಣು, ಮೃತ್ ಅಂದರೆ ಮಣ್ಣು, ಮಣ್ಣಿನ ಗಂಡ ಯಾರು? ವರಾಹ. ವರಾಹನನ್ನು ಕೊಟ್ಟರು. ಹಾಗಾದರೆ ಅಕಾರ ಪ್ರತಿಪಾದ್ಯ ರಾಮ, ಉಕಾರ ಪ್ರತಿಪಾದ್ಯ ನರಸಿಂಹ, ಮಕಾರ ಪ್ರತಿಪಾದ್ಯ ವರಾಹ. ಹಾಗಾಗಿ ರಾಮ, ನರಸಿಂಹ, ವರಾಹನನ್ನು ಕೊಟ್ಟರು. ಈ 3 ಸ್ಪಷ್ಟವಾಗಿದೆ. ಇನ್ನು ಮುಂದಿಂದಿದೆ ನೋಡಿ. ಅದು ಯಾವುದು ಗೊತ್ತಾ? ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ 5 ಇದೆ. ಅದರಲ್ಲಿ 4ನೆಯದೇ ಯಾವುದು ಗೊತ್ತಾ? ನಾದ. ನಾದ ಅಂದರೆ ಏನು ಗೊತ್ತಾ? ಸಂಗೀತ. ಈ ಸಂಗೀತ ರೂಪವಾದ ನಾದಕ್ಕೆ ಅಭಿಮಾನಿ ಯಾರು ಗೊತ್ತಾ? ಚತುರ್ಭುಜ ಕೃಷ್ಣ. ಈ ಚತುರ್ಭುಜ ಕೃಷ್ಣನನ್ನು ಯಾರಿಗೆ ಕೊಟ್ಟರು ಗೊತ್ತಾ? ಅಧಮಾರು ಮಠದ ನರಹರಿ ತೀರ್ಥರಿಗೆ ಕೊಟ್ಟರು. ನರಸಿಂಹ ತೀರ್ಥರಿಗೆ. ಅಧಮಾರು ಮಠದ ಮೂಲ ಯತಿಗಳು ನರಸಿಂಹ ತೀರ್ಥರು, ಅವರಿಗೆ ಕೊಟ್ಟರು. ಅಂದರೆ ನಿಮಗೆ ಹೇಳ್ತಾ ಇದ್ದೀನಿ, ಈ ನಾದವೂ ಕಾಣ್ತದೆ. ಆಮೇಲೆ ಬಿಂದು, ಓಂಕಾರದಲ್ಲಿ ಮೇಲುಗಡೆ ಬಿಂದು, ಅದು ಯಾವುದು ಗೊತ್ತಾ? ದ್ವಿಭುಜ ಕೃಷ್ಣ ಬಿಂದುವಿಗೆ. ಅದು ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಗೊತ್ತಾ? ಕೃಷ್ಣಾಪುರ ಯತಿಗಳಿಗೆ ಕೊಟ್ಟಿದ್ದಾರೆ. ಅಲ್ಲಿಗೆ ಚತುರ್ಭುಜ ಅಧಮಾರು ಮಠಕ್ಕೆ, ದ್ವಿಭುಜ ಕೃಷ್ಣಾಪುರ ಮಠಕ್ಕೆ. ಇಲ್ಲಿಗೆ ಎಷ್ಟಾಯಿತು? 3, 2, 5 ಆಯಿತು. ಇನ್ನು 3 ಮಠ ಉಳಿದಿದೆ. 3 ಮಠ ಯಾವುದು ಗೊತ್ತಾ? 5 ಆದ ಮೇಲೆ 3 ಮಠ ಉಳಿಯಿತು. ಯಾವುದು? ಪೇಜಾವರ, ಪುತ್ತಿಗೆ ಮತ್ತು ಶಿರೂರು 3. ಈ 3 ಮಠಕ್ಕೆ ಏನು ಮಾಡಿದರು ಗೊತ್ತಾ? ನಾದ ಬಿಂದು ಬಿಟ್ಟುಬಿಡಿ, ಘೋಷ, ಶಾಂತ, ಅತಿಶಾಂತ ಇದೇನು ಕೇಳಿಸೋದೇ ಇಲ್ಲ, ಸೈಲೆಂಟ್. ಈ 3 ಸೈಲೆಂಟ್. ಘೋಷ, ಶಾಂತ, ಅತಿಶಾಂತ. ಆ 3 ಯಾವುದು ಗೊತ್ತಾ? ವಿಠ್ಠಲ. ಇದು ಸೈಲೆಂಟಾಗಿರುತ್ತೆ, ಮಗುವಾಗಿರ್ತದೆ. ಆದ್ದರಿಂದ 3 ವಿಠ್ಠಲ ರೂಪದ ಪ್ರತಿಮೆಯನ್ನು ಶ್ರೀಮದ್ ಆಚಾರ್ಯರು ಪೇಜಾವರ ಮಠ, ಪುತ್ತಿಗೆ ಮಠ, ಶಿರೂರು ಮಠಕ್ಕೆ ಕೊಟ್ಟರು. ಅಲ್ಲಿಗೆ 8 ಅಕ್ಷರ ಪ್ರತಿಪಾದ್ಯವಾದ ಪ್ರತಿಮೆಗಳನ್ನು ಮಾಡಿಸಿ ತಾವೇ ಪೂಜಿಸಿ 8 ಯತಿಗಳಿಗೆ ಕೊಟ್ಟು, ಈ 8 ಅಕ್ಷರಗಳಿಂದ ಪ್ರತಿಪಾದ್ಯವಾದದ್ದು ಓಂಕಾರ. ಆ ಓಂಕಾರ ಪ್ರತಿಪಾದ್ಯನಾದವನು ಕೃಷ್ಣ ಅಂತ ಪೂಜೆ ಮಾಡಿ ಅಂತ ಕೊಟ್ಟದ್ದು.
ಹೌದು, ಶ್ರೀಪಾದರಾಜರಿಗೆ ಏನು ಸಂಬಂಧ? ಈಗ ಇವರು ಹೊರಟದ್ದು ಯಾವುದಕ್ಕೆ? ಸಂಗೀತ ಪ್ರಪಂಚ ಹೊಸದಾಗಿ ತಯಾರು ಮಾಡಬೇಕಾಗಿದೆ. ಜನರನ್ನ ಸಂಗೀತದಿಂದ ಆಕರ್ಷಣೆ ಮಾಡಿ ಕನ್ನಡದಲ್ಲಿ ಪದ್ಯವನ್ನು ರಚನೆ ಮಾಡಿ ಸಂಗೀತದ ಮುಖಾಂತರ ಜಗತ್ತಿನಲ್ಲಿ ತತ್ವಜ್ಞಾನ ಪ್ರಚಾರ ಮಾಡಬೇಕಾಗಿದೆ. ಇಂತಹ ತತ್ವಜ್ಞಾನ ಪ್ರಚಾರ ಮಾಡಲಿಕ್ಕೆ ಆ ಓಂಕಾರದಲ್ಲಿ ಬಂದಿರತಕ್ಕಂಥ 4ನೇ ಅಕ್ಷರವೇ ನಾದ. ಆ ನಾದ ಪ್ರತಿಪಾದ್ಯನಾದವನು ಯಾರು? ಚತುರ್ಭುಜ ಕೃಷ್ಣ. ಅದೇ ಕೃಷ್ಣನನ್ನು ಬೃಂದಾವನದಲ್ಲಿ ತಂದಿಟ್ಟು ಶ್ರೀಪಾದರಾಜರು ಚತುರ್ಭುಜ ಗೋಪಾಲಕೃಷ್ಣನನ್ನು ಸ್ಥಾಪನೆ ಏನು ಮಾಡಿದರು? ನನಗೆ ಇವತ್ತಿಂದ ನಾನು ಸಂಗೀತದ ಮುಖಾಂತರ ಕನ್ನಡದ ಪದ್ಯಗಳನ್ನು ಜಗತ್ತಿಗೆ ಕೊಡುವ ಮುಖಾಂತರ ತತ್ವಜ್ಞಾನವನ್ನು ಹೊಸ ರೂಪದಲ್ಲಿ ಪ್ರಪಂಚದಲ್ಲಿ ಆವಿಷ್ಕಾರಗೊಳಿಸ್ತೇನೆ, ಅದಕ್ಕೆ ಅನುಗ್ರಹ ಮಾಡುವಂಥ ಗೋಪಾಲಕೃಷ್ಣ ದೇವರಲ್ಲಿ ಶ್ರೀಪಾದರಾಜರು ಪ್ರಾರ್ಥನೆ ಮಾಡಿ ಸಂಗೀತ ಪ್ರಪಂಚಕ್ಕೆ ಹೊರಟರು. ಅಲ್ಲಿಂದ ಕನ್ನಡದ ಪದ್ಯಗಳನ್ನು ರಚನೆ ಮಾಡಿದರು ಗುರುಸ್ಮರಣೆಯಿಂದ. ನೋಡಿ, ಎಲ್ಲಿಯ ತನಕ ವೈರಾಗ್ಯ ಅಂತ ಕೇಳಿದರೆ ತಿರುಪತಿಯ ತಿಮ್ಮಪ್ಪನ ಪೂಜೆ ಮಾಡುವ ಅವಕಾಶ ಬಂದದ್ದೇ ಶ್ರೀಪಾದರಾಜರಿಗೆ. ಮೊಟ್ಟ ಮೊದಲಿಗೆ ಶ್ರೀಪಾದರಾಜರಿಗೆ ಬಂದದ್ದು. ಅವರೇನು ಹೇಳಿದರು? ನನಗೆ ಬರಲಿಕ್ಕೆ ಪುರುಸೊತ್ತಿಲ್ಲ, ನಾನು ಪಾಠ ಪ್ರವಚನದಲ್ಲಿ ತಲ್ಲೀನನಾಗಿದ್ದೇನೆ, ನನ್ನ ಶಿಷ್ಯನನ್ನು ಕಳಿಸ್ತೇನೆ ಅಂತ ಹೇಳಿ ವ್ಯಾಸರಾಜರನ್ನ ಕಳಿಸಿದರು. ಅಂದರೆ ವ್ಯಾಸರಾಜ ತಮ್ಮ ಕೈಗೆ ಬಂದದ್ದನ್ನು ಶಿಷ್ಯನ ಮುಖಾಂತರ ದೇವರ ಸೇವೆಯನ್ನು ಮಾಡಿ ಆನಂದ ಪಡುವ ಸ್ವಭಾವ ನಮ್ಮ ಶ್ರೀಪಾದರಾಜರಲ್ಲಿತ್ತು. ಅವರು ಏನು ಮಾಡಿದರು ಗೊತ್ತೇನು? ಇವತ್ತು ನಿಮಗೆ ಹೇಳ್ತೀನಿ. ಇವರು ಹಾಡಿನ ಮುಖಾಂತರ ತತ್ವವನ್ನು ಪ್ರಪಂಚಕ್ಕೆ ಹೊರಡಿಸಬೇಕು ಅಂತ ಯಾಕೆ ಹೊರಟರು ಅಂದರೆ ಅವರ ಒಳಗಿನ ಆಕೂತ ಏನು ಗೊತ್ತಾ? ಒಂದು ಕಾಲ ಇತ್ತು, ಪಾಠ ಪ್ರವಚನ ಸಭೆ ಇವೆಲ್ಲ ಅಂದರೆ ವಿದ್ವಾಂಸರದ್ದು ಮಾತ್ರ, ಲೌಕಿಕರಿಗೇನು ಅವಕಾಶ ಇಲ್ಲ, ಅವ್ರಿಗೆ ಯಾರಿಗೂ ಅರ್ಥನೂ ಆಗಲ್ಲ. ಪಂಡಿತರ ಸ್ವಭಾವ ಏನು ಗೊತ್ತೇನು? ನಿಮಗೆ ಏನೂ ಅರ್ಥ ಆಗದಿದ್ದರೆ ನಾವು ಕೇಳ್ತೀವಿ, ಏನೋ ಸುಧಾ ಮಂಗಳ ಮಾಡ್ತಾರೆ, ನಿಮಗೇನು ಸಂಬಂಧ ಅದೋ ಅಂತಲೇ ಬೈತಾರೆ ಹೊರತು ನಿಮಗೆ ಅರ್ಥ ಆಗದಿದ್ದದ್ದು ನಿಮಗೆ ಯಾಕೆ ತಲೆ ಕೆಡಿಸ್ಕೊಂತೀರಿ, ಸುಮ್ಮನೆ ಕೂಡ್ರಿ ಅಂತ ಇಷ್ಟರ ಮಟ್ಟಿಗೆ ಮಾತನಾಡುವ ಒಂದು ಸಮಾಜ ಇತ್ತು. ಈಗ ಆ ಥರ ಇಲ್ಲ, ಒಂದು ಕಾಲ ಹಾಗಿತ್ತು. ಅಷ್ಟರ ಮಟ್ಟಿಗೆ ನಿಮಗೆ ಏನೂ ಅರ್ಥ ಆಗದಿದ್ದರೆ ಎದ್ದು ಹೋಗಿ ಇಲ್ಲ್ಯಾಕೆ ಕೂತ್ಕೊಂಡಿರಿ ಅನ್ನುವಷ್ಟರ ಮಟ್ಟಿಗೆ. ಆದರೆ ಒಂದು ತಿಳ್ಕೊಳ್ಳಿ, ಶ್ರೀಪಾದರಾಜರ ಕರುಣೆ ಎಂಥದ್ದು ಅಂದರೆ ಯಾರನ್ನು ದೂರ ಮಾಡಲಿಲ್ಲ, ಅವನು ದಡ್ಡನನ್ನು ದೂರ ಮಾಡಲಿಲ್ಲ, ತಿಳುವಳಿಕೆ ಇಲ್ಲದೆ ಇದ್ದವನು ದೂರ ಮಾಡಲಿಲ್ಲ, ಎಲ್ಲರನ್ನು ತನ್ನ ಕಡೆಗೆ ಎಳ್ಕೊಂಡ್ರು. ಇದು ಶ್ರೀಪಾದರಾಜರು ಮಾಡಿದ ದೊಡ್ಡ ಕೆಲಸ. ಅವರನ್ನು ನಾನು ಇದು ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಅವರನ್ನು ಆಕರ್ಷಣೆ ಮಾಡಬೇಕು ಅಂದರೆ ಅವರದ್ದೇ ದಾಟಿಯಲ್ಲಿ ಹೋಗಿ ಅವರಿಗೆ ಈಗ ಮಗು ನಿಮ್ಮ ಹತ್ರ ಬರಬೇಕಾದ್ರೆ ಏನು ಮಾಡಬೇಕು? ನೀವು ಮಗುನ ಕರೆದ್ರೆ ಅಯ್ಯೋ ಅವ್ರನ್ನ ಕಂಡ್ರೆ ಆಗಲ್ರಿ, ಅವ್ರು ನೋಡಿದರೆ ಹೆದರುತ್ತೆ ಆ ಮಗು, ಅದು ಹೆದರುತ್ತೆ. ಹೌದು, ನೀವೇನು ಮಾಡಬೇಕು? ಆ ಮಗುವನ್ನು ಇಷ್ಟದಂತೆ ನಿಮ್ಮ ಕಡೆ ಎಳ್ಕೋಬೇಕು. ಏನು ಮಾಡ್ತೀರಿ? ಒಂದು ಚಾಕ್ಲೇಟು ಆಸೆಯನ್ನು ದುಡ್ಡನ್ನು ತೋರಿಸಿ ನಿನಗಿದು ಇಷ್ಟ ಅಲ್ಲ ತಗೋ ಅಂದಾಗ ಮಗು ಹತ್ತಿರ ಬರುತ್ತೆ. ಅವರಿಗೆ ಚಾಕ್ಲೇಟ್ ಕೊಡೋ ಉದ್ದೇಶ ಅಲ್ಲ, ಚಾಕ್ಲೇಟ್ ಕೊಡೋ ಮುಖಾಂತರ ನನ್ನನ್ನು ಅಟ್ರಾಕ್ಷನ್ ಮಾಡಿಕೊಳ್ಳಿ ಅನ್ನೋದು ಉದ್ದೇಶ, ನನ್ನ ದಾರಿಗೆ ಬರಲಿ ಅನ್ನೋದು ಉದ್ದೇಶ ಅಷ್ಟೇ ಹೊರತು ಚಾಕ್ಲೇಟ್ ಕೊಡೋದು ಉದ್ದೇಶ ಅಲ್ಲ. ನಮ್ಮ ಶ್ರೀಪಾದರಾಜರು ಹಾಗೆ ಮಾಡಿದರು, ಯಾರನ್ನೂ ಬಿಡಲಿಲ್ಲ, ಪಾಮರನ್ನು ಎಳೆದರು. ನಿಮಗೇನು ಬೇಕಪ್ಪ, ಆಯಿತು ಬನ್ನಿ ಅಂತ ಹೇಳಿ ಕರೆದ ಮಹಾನುಭಾವರು ನಮ್ಮ ಶ್ರೀಪಾದರಾಜರು. ಹ್ಯಾಗೆ ಕರೆದ್ರು ಗೊತ್ತೇನು? ಅವರ ಕೃತಿಯಲ್ಲಿ ನೋಡ್ತೀರಿ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು ಹೇಳಿದರು, ಅವರು ಬಿಡಿಸಿ ಹೇಳಿದರು. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಸುತರಿಂದ ಸಂತೋಷ ಕೆಲವರಿಗೆ ಲೋಕದೊಳು. ಮಕ್ಕಳು ಸಾಯ್ತಾರೆ. ಆ ಮಕ್ಕಳು ಏನು ಬೈದರೂ ಕೂಡ, ಅವಮಾನ ಮಾಡಿದರೂ ಕೂಡ, ಅಯ್ಯೋ ನನ್ನ ಮಗರಿ. ವೃದ್ಧಾಶ್ರಮದಲ್ಲಿ ಸೇರಿಸಿರ್ತಾನೆ, ಅಯ್ಯೋ ಬಿಡ್ರಿ ನಮಗೇನೋ ವಯಸ್ಸಾಯ್ತು ಹೆಂಗೋ ಇರ್ತೀವಿ, ಅವನು ಚೆನ್ನಾಗಿರ್ಬೇಕ್ರಿ, ಸಾಯ್ತಾವೆ. ಅದನ್ನೇ ಹೇಳ್ತಾರೆ, ಹಣದಿಂದ ಸಂತೋಷ ಅದು ಏನು ಹಣವೋ
ಹೋಗುವಾಗಂತೂ ನಾವು ಹಿಡ್ಕೊಂಡು ಹೋಗಲ್ಲ. ಮತ್ತು ಯಾಕೆ ಕೋಟಿ 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 ಕೋಟಿ? ಇವತ್ತು ಎಲೆಕ್ಷನ್ ನಿಂತರೆ 100 ಕೋಟಿ ಅಂತೆ, ಮುಂದಿನ ಎಲೆಕ್ಷನ್ ನಿಂತರೆ 1000 ಕೋಟಿ ಅಂತ. 100 ಇದ್ದಿದ್ದು 1000 ಆಟೋ, ಏನು 100% ಡಬ್ಬಲ್ಲು. ಅದು ಎಲ್ಲಿಂದ ಬಂತು ಏನೋ? ಗಿಡ ಹಾಕ್ತಾರೋ, ಕೊಪ್ಪರಿಗೆ ಸಿಗ್ತದೋ, ದೇವರಿಗೇ ಗೊತ್ತು. ಕೇಳೋರು ಯಾರಿಲ್ಲ. ಈ ಥರ ಹುಚ್ಚು ಏನು ಹೋಗುವಾಗ ಹಿಡ್ಕೊಂಡು ಹೋಗ್ತಾನೆ ಇಲ್ಲ, ತೆಗೆದು ದಾನ ಮಾಡ್ತಾನೆ, ಆ ಬುದ್ಧಿನೂ ಕೊಡಲ್ಲ. ಇನ್ನೊಬ್ಬರಿಗೆ ದಾನ ಮಾಡುವ ಬುದ್ಧಿನೂ ಕೊಡಲ್ಲ, ತನಗೆ ಅನುಭವಿಸಲಿಕ್ಕೂ ಆಗಲ್ಲ. ಯಾಕೆಂದರೆ ಶುಗರ್ ಪೇಷಂಟು, ಏನು ತಿನ್ನಂಗಿಲ್ಲ. ಏನು ಮಾಡೋದು? ಶುಗರ್ ಫ್ಯಾಕ್ಟ್ರಿ ಓನರ್ ಆಗಿ ಏನು ಪ್ರಯೋಜನ? ಈ ಪರಿಸ್ಥಿತಿಯಲ್ಲಿ ದೇವರು ಇಡಬಾರ್ದು. ಆಗ ಏನು ಮಾಡ್ತಾರೆ? ಹಣದಿಂದ ಹಾಗಾದ್ರೆ ಕೆಟ್ಟದ್ದೌದು. ಶ್ರೀಪಾದರಾಜರೇನು ಹಣದಿಂದ ಸಂತೋಷ ಕೆಲವರಿಗೆ ಲೋಕದೊಳು ನೋಡಿ ಬಿಡಲಿಲ್ಲ, ಎಲ್ಲರನ್ನ ಹಿಡಿದ್ರು. ಏನು ಹೇಳ್ತಾರೆ? ಇನಿತು ಸಂತೋಷ ಅವರವರಿಗಾಗಲಿ. ಯಾವುದನ್ನು ಬಿಡಲಿಲ್ಲ. ಅವರವರ ಸಂತೋಷ ಅವರಿಗೆ ಕೊಡಪ್ಪ, ಅವರಿಗೆ ಮಕ್ಕಳಿಂದ ಸಂತೋಷ ಅದನ್ನೇ ಕೊಡು, ಕೆಲವರಿಗೆ ಮನೆಯಿಂದ ಸಂತೋಷ ಆಗಲಿ ಕೊಡು. ಆದರೆ ನನಗೆ ನಿನ್ನನ್ನು ನೆನೆಯೋದೇ ನನಗೆ ಸಂತೋಷವಯ್ಯ, ಅದನ್ನು ಮಾತ್ರ ಬಿಟ್ಟುಕೊಡಲಿಲ್ಲ. ಅಂದರೆ ನನಗೆ ನಿನ್ನನ್ನೇ ನೆನೆಸೋದರಲ್ಲಿ ನನಗೆ ಸಂತೋಷ ಅಂತ ಹೇಳ್ಬಿಟ್ಟು ಅವರಿಗೂ ಅದನ್ನೇ ಮಾಡು ಅಂತ ಕೇಳಲಿಲ್ಲ. ಅವರವರ ಸಂತೋಷ ಅವರಿವರಿಗಾಗಲಿ. ಆದರೆ ಇನ್ನೊಂದು ಶಬ್ದ ಆಡಿದ್ದಾರೆ. ಹಾಗೆ ಅಂತ ಹೇಳ್ಬಿಟ್ಟು ನಮ್ಮ ದೂರ ಸರಿಸ್ತಾರ ಇಲ್ಲ. ಅವರಿಗೆ ಮನೆಯಿಂದ ಸಂತೋಷ ಆಗಲಿ, ಮಗನಿಂದ ಸಂತೋಷ ಆಗಲಿ, ಹಣದಿಂದ ಸಂತೋಷ ಆಗಲಿ, ಹೆಂಡತಿಯಿಂದ ಸಂತೋಷ ಆಗಲಿ, ಗಂಡನಿಂದ ಸಂತೋಷ ಆಗಲಿ. ಅಲ್ಲಿ ಹೇಳುವಾಗ ಏನು ಹೇಳ್ತಾರೆ? ಇನಿತು ಸಂತೋಷ ಅವರವರಿಗಾಗಲಿ. ಇನಿತು ಅಂದರೆ ಏನು ಗೊತ್ತಾ? ಇನಿಯ ಅಂದರೆ ಏನು ಗೊತ್ತಾ? ನಾವು ಪ್ರೀತಿಸುವ ವ್ಯಕ್ತಿಗೆ ಇನಿಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇನಿಯ ಅಂದರೆ ಗಂಡ, ಇನಿಯ ಅಂದರೆ ಯಜಮಾನ, ಇನಿಯ ಅಂದರೆ ಸ್ವಾಮಿ. ಇನ ಸ್ವಾಮಿ ಸಂಸ್ಕೃತದಲ್ಲಿ. ಅದೇ ಶಬ್ದದಿಂದ ಇನಿತು, ತು ಅಂದರೆ ಅವರಿಂದ. ಅಂದರೆ ಇನಿತು ಸಂತೋಷ ಅವರವರಿಗಾಗಲಿ. ಮನೆಯಿಂದ ಸಂತೋಷ ಪಡೆದಿರ್ಬೋದು, ಆ ಮನೆಯ ಸಂತೋಷವನ್ನು ಅನುಭವಿಸ್ತಾ ಇನ ಅಂದರೆ ಸ್ವಾಮಿ, ನೀ ಸ್ವಾಮಿಯಾಗಿರತಕ್ಕಂಥ ನಿನ್ನ ಸಂತೋಷಕ್ಕೆ ಆ ಮನೆ ಕಾರಣ ಆಗಲಿ. ಮಗನಿಂದ ಸಂತೋಷ ಪಡಲಿ, ಆ ಸಂತೋಷದಲ್ಲಿ ಎಂಡಿಂಗ್ ಹೇಗಿರಬೇಕು ಗೊತ್ತಾ? ಇನಿಯನ ಸಂತೋಷ ಅಂದರೆ ನಿನ್ನನ್ನು ನೆನೆಯುವ ಸಂತೋಷ ಅವನಿಗೆ ಎಂಡಿಂಗ್ ಆಗಬೇಕು. ಹಣ ಸಿಗಲಿ, ಸಿಕ್ಕ ಮೇಲೆ ಏನನ್ನಬೇಕು? ಕೊನೆಗೆ ಅವನು ನಿನ್ನ ಪಾಲಿಗೆ ಬರಬೇಕು. ಎಂಥ ಕಳಕಳಿರಿ ಅವರಿಗೆ, ಶ್ರೀಪಾದರಾಜರಿಗೆ. ಎಂತೆಂಥವರೆಲ್ಲ ಏನೂ ಬೇಡ ಅಂತ ಬಿಟ್ಟವ್ರನ್ನ ಎಳೀತಾರೆ. ಇನ್ನೊಂದು ಕೃತಿಯಲ್ಲಿ ಶ್ರೀಪಾದರಾಜರದ್ದು ದಯಮಾಡಿ ಸಲಹಯ್ಯ ಅಂತ ಒಂದು ಮಾತು. ಆ ದಯಮಾಡಿ ಸಲಹಯ್ಯ ಅನ್ನುವ ಮಾತಿನಲ್ಲಿ ಅವರೊಂದು ಮಾತು ಬರೀತಾರೆ. ಏನು? ನಿನ್ನ ನೆನಹಿನಾತುರ ಕೊಟ್ಟು ಸಲಹಯ್ಯ. ನಿನ್ನ ನೆನಹಿನ ಆತುರ, ನನಗೆ ಮನೆಯಿಂದ ಸಂತೋಷ, ಹೌದು, ಮಕ್ಕಳಿಂದ ಸಂತೋಷ, ಅದೆಲ್ಲ ಬಿಟ್ಟು ನಿನ್ನ ನೆನೆಯುವ ಸಂತೋಷ, ನಿನ್ನ ನೆನಹಿನ ಆತುರ ಕೊಟ್ಟರೆ ತಾನೇ ನನಗೆ ಸಂತೋಷ ಆಗೋದು. ಅದನ್ನು ಕೊಟ್ಟು ಸಲಹಯ್ಯ ಅಂತ ಬೇಡಿಕೊಳ್ಳುವ ಕ್ರಮ ಇದೆ ನೋಡಿ. ಇದು ಜಗತ್ತಿನಲ್ಲಿ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶ್ರೀಪಾದರಾಜರ ಅದ್ಭುತವಾದಂತಹ ವೈಶಿಷ್ಟ್ಯ, ಅದ್ಭುತವಾದಂಥ ವೈಶಿಷ್ಟ್ಯ. ಅವರು 1-2 ಮಾತು ಹೇಳಿ ಮುಗಿಸ್ತೇನೆ. ಯಾಕೆಂದರೆ ಶ್ರೀಪಾದರಾಜರು ಮಾಡಿದ ಒಂದು ಅದ್ಭುತವಾದ ಗುಣ ಏನು ಗೊತ್ತಾ? ಶಾಸ್ತ್ರದಲ್ಲಿ ಬಂದಿರುವ ತತ್ವವನ್ನು ಜನರಿಗೆ ಅರ್ಥ ಆಗುವ ಹಾಗೆ ದೃಷ್ಟಾಂತಪೂರ್ವಕವಾಗಿ ಸುಧಾಕ್ಕೆ ವ್ಯಾಖ್ಯಾನ ಬರೀತಾರೆ. ವಾಗ್ವಜ್ರ ಅಂತ. ಅರ್ಥವೇ ಆಗೋಲ್ಲ, ತುಂಬ ಕಠಿಣ, ಹೆಸರೇ ವಾಗ್ವಜ್ರ ಅಂತ. ಈ ಗ್ರಂಥಗಳಲ್ಲಿ ಶ್ರೀಪಾದರಾಜರು ಕೊಟ್ಟ ಒಂದು ಸಂದೇಶವನ್ನು ಹೇಳ್ತೇನೆ ಹೇಗೆ ಅಂತ. ಇವತ್ತು ತಮ್ಮ ಹಾಡಿನ ಮುಖಾಂತರವೂ ಈ ಮಾತನ್ನು ತಿಳಿಸಿದ್ದಾರೆ. ಇವತ್ತು ಯುವಕರು ಕೇಳುವ ಪ್ರಶ್ನೆ, ಯುವಕರು ಯುವತಿಯರು, ಯಂಗ್ ಜನ್ರೇಷನ್ ಅವರು ಪ್ರಶ್ನೆ ಕೇಳ್ತಾರೆ. ಏನು ಅಂದರೆ, ದೇವರನ್ನು ನಂಬಿದರೆ ನಮಗೇನು ಉಪಯೋಗ ಇಲ್ಲ. ಯಾಕೆ? ನಾನು 6 ತಿಂಗಳು ದೇವರ ಸೇವಾ ಮಾಡಿದೆ, ನನ್ನ ಕಷ್ಟ ಪರಿಹಾರ ಆಗಲೇ ಇಲ್ಲ. ಹೌದೇನಪ್ಪ, ಮುಂದೇನು ಮಾಡಿದ್ದೀನಿ? ಏನಿಲ್ಲ, ಪಕ್ಕದಲ್ಲಿ ಬಾಬಾ ಇದ್ದಾನೆ, ಅವನು ಬೂದಿ ಕೊಟ್ಟ,
2 ದಿನದಲ್ಲಿ ಕೆಲಸ ಆಗೋಯ್ತು. ಈಗ ನಾನು ವರ್ಷಾನುಗಟ್ಟಲೆ ಸೇವಾ ಮಾಡಿದರೂ ನನಗೆ ಕೆಲಸ ಆಗಲಿಲ್ಲ. ಬಾಬಾ ಬೂದಿ ಕೊಟ್ಟು ಕೂಡಲೇ 2 ದಿನದಲ್ಲಿ ಕೆಲಸ ಆಯಿತು. ಯಾರು ದೊಡ್ಡವರು ಹೇಳಿ ನೀವೇ? ನಮ್ಮ ಮುಂದೆ ಕ್ವಶನ್ ಕೇಳಿದರೆ ವರ್ಷಗಟ್ಟಲೆ ಸೇವಾ ಮಾಡಿದರೂ ನೋ ಲಾಭ, 2 ದಿನದಲ್ಲಿ ಲಾಭ ಆಯಿತು. ಇವನು ದೊಡ್ಡವನ, ಅವನು ದೇವರು ದೊಡ್ಡವನ, ಬಾಬಾ ದೊಡ್ಡವನ ಅಂತ ಯಂಗ್ ಜನ್ರೇಷನ್ ನಮ್ಮನ್ನು ಪ್ರಶ್ನೆ ಕೇಳಿದರೆ ನಾವು ಕಕ್ಕಾಬಿಕ್ಕಿ ಆಗೋದು ಒಂದೇ ಬಾಕಿ. ಯಾಕೆ ಹೇಳಿ? ಹೌದು, ವರ್ಷಗಟ್ಟಲೆ ಕೇಳಿದರೂ ದೇವರು ಕೊಡಲಿಲ್ಲ, 2 ದಿನದಲ್ಲಿ ಬಾಬಾ ಕೊಟ್ಟ. ಏನಿದು ದೇವರೇ? ಕೊನೆಗೆ ಹೇಳೋದು ಅಷ್ಟೇ ತಾನೆ, ದೇವರೇ ಒಂದು ಅರ್ಥ ಆಗ್ತಿಲ್ಲಪ್ಪ ನಿನ್ನ ಲೀಲೆ. ಯಾಕೆ ಅರ್ಥ ಆಗ್ತದೆ? ಶ್ರೀಪಾದರಾಜರು ಹೇಳ್ತಾರೆ, 2 ಒಂದು ಉದಾಹರಣೆ ಕೊಡ್ತೇನೆ, ನಿಮಗೆ ಅರ್ಥ ಆಗತ್ತೆ ಅಂತ. ಇಲ್ಲೊಂದು ಹೆಂಗಸಿದ್ದಾಳೆ, ಇಲ್ಲೊಂದು ಹೆಂಗಸಿದ್ದಾಳೆ. ಈ ಹೆಂಗಸಿಗೆ ಒಂದು ಮಗ ಉಂಟು, ಈ ಹೆಂಗಸಿಗೆ ಮಕ್ಕಳಿಲ್ಲ. ಯಾವುದೋ ಒಂದು ಸಡಗರ, ಒಂದು ಕಾರ್ಯಕ್ರಮ, ಒಂದು ಉಂಡೆ ಚಕ್ಕಲಿ ಎಲ್ಲ ಮಾಡಿದ್ದಾರೆ ಮನೆಯಲ್ಲಿ, ಇಬ್ಬರು ಮನೆಯಲ್ಲೂ ಮಾಡಿದ್ದಾರೆ. ಈ ಮಗು ಕೇಳುತ್ತೆ ಯಾರಿಗೆ ಅಂತ. ಇದು ನಿನಗೆ ಮಾಡಿದ್ದು. ಹೌದಾ, ಕೊಡು. ಇಲ್ಲ, ಅದು ನೈವೇದ್ಯ ಆಗಬೇಕು, ಪೂಜೆ ಆದಮೇಲೆ ನೈವೇದ್ಯ ಆದಮೇಲೆ ನೀನೆಗೆ. ಸರಿ ಆಯಿತು, ನೈವೇದ್ಯ ಆಗುತ್ತೆ, ಮಂಗಳಾರತಿ ಆಗುತ್ತೆ, ಹೋಗಿ ಕೇಳ್ತಾನೆ, ಆ ಡಬ್ಬ ಎಲ್ಲ ಕೊಡು, ನಂಗೆ ತಿನ್ನಬೇಕು. ಆಗ ತಾಯಿ ಹೇಳ್ತಾಳೆ, ಒಂದು ಉಂಡೆ ಕೊಟ್ಟು ಸಾಕು, ಎಲ್ಲ ಸಾಕು ಸಾಕು ಅಂತ ಹೇಳಿ ಎಲ್ಲ ತೆಗೆದು ಮೇಲೆ ಇಟ್ಬಿಡ್ತಾಳೆ. ಇದೆಲ್ಲ ಕೊಡಲಿಕ್ಕಾಗಲ್ಲ, ಒಂದೇ ತಗೋ. ಅಲ್ಲ, ಇದೆಲ್ಲ ನನಗೇ ಮಾಡಿದ್ದು ಅಂತ ಹೇಳ್ತಾರೆ. ಕೇಳಿದರೆ ಒಂದೇ ಕೊಡ್ತಾರೆ, ಕೇಳಿದರೆ ಇಲ್ಲ ಅಂತಾರೆ. ಏನು ಮಾಡೋದು? ಬುದ್ಧಿ ಓಡಿಸಿ ಪಕ್ಕದ ಮನೆಗೆ ಓಡುತ್ತೆ. ಆಗ ಪಕ್ಕದ ಮನೆಯವ್ರ ಹತ್ರ ಹೇಳ್ತಾರೆ, ಅಮ್ಮ ನನಗೆ ಒಂದು ಏನೇನು ಮಾಡಿದೆಯಲ್ಲ ಅದೆಲ್ಲ ತಿನ್ನಬೇಕು ನನಗೆ. ಅಷ್ಟೇ ತಾನೇ, ತಕೋ ಮಹಾರಾಯ ಅಂತ ಹೇಳಿ ಇಡೀ ಡಬ್ಬನೆ ನಿನಗೆ ಎಷ್ಟು ಬೇಕಷ್ಟು ತಗೋ ಅಂತ. ಈ ಕೇಳಿ ಆ ಮಗುವನ್ನು, ಕೇಳಿದಷ್ಟು ಉಂಡೆ ಕೊಟ್ಟವಳು ದೊಡ್ಡವಳ ಅಥವಾ ಕೇಳಿದ್ದರಲ್ಲಿ ಒಂದೇ ಉಂಡೆ ಕೊಟ್ಟವಳು ದೊಡ್ಡವಳ? ಕೇಳಿ. ಆ ಮಗುಗೆ ಹೇಳಲಿಕ್ಕೆ ಬರಲ್ಲ, ನಮ್ಮ ತಾಯಿನೇ ದೊಡ್ಡವಳು. ಯಾಕೆ? ಅವಳು ಕೇಳಿದಷ್ಟು ಕೊಟ್ಟಿದ್ದಾಳಲ್ಲಪ್ಪ, ಅವಳು ಯಾಕೆ ದೊಡ್ಡವಳಲ್ಲ? ಇದು ಕೇಳಿದರೂ ಕೊಡಲಿಲ್ಲ, ಒಂದೇ ಉಂಡೆ ಕೊಟ್ಟು ಆಟ ಆಡಿಸಿದ್ಲಲ್ಲ, ಯಾಕೆ ದೊಡ್ಡವಳು? ಅದೆಲ್ಲ ನಂಗೆ ಗೊತ್ತಿಲ್ಲ, ನಮ್ಮ ಅಮ್ಮ ದೊಡ್ಡವಳು ಅಷ್ಟೇ. ಅದನ್ನು ಶ್ರೀಪಾದರಾಜರು ಬರೀತಾರೆ, ಇಲ್ಲಿ ಜವಾಬ್ದಾರಿ ಇದೆ, ಇಲ್ಲಿ ಜವಾಬ್ದಾರಿ ಇಲ್ಲ. ಬಹಳ ಸೂಕ್ಷ್ಮ. ಇವತ್ತು ನಾವೇನು ತಿಳ್ಕೊಂಬಿಟ್ಟಿದ್ದೀವಿ, ನಮ್ಮ ಮಕ್ಕಳಿಗೆ ದುಡ್ದು ತಂದಿಟ್ಬಿಟ್ಟು ಎಲ್ಲ ರೆಡಿ ಮಾಡು, ಎಷ್ಟು ಬೇಕಾದ್ರೆ ತಿನ್ನು ಅಂತ ತಿನ್ನಿಸಿದರೆ ಅವನು ಅಪ್ಪ ಅಲ್ಲ, ಶತ್ರು ಅಂತ ಬರೀತಾರೆ. ಮತ್ತು ನಿಜವಾದ ಅಪ್ಪ ಯಾರು? ನಾನು ದುಡ್ದಿದ್ದೆಲ್ಲ ನಿನಗೆ ಕೊಡಲ್ಲ, ಬೇಕಾದರೂ ಒಂದು ಬೇಸಿಕ್ ಅಮೌಂಟ್ ಅಂತ ಕೊಡ್ತೇನೆ, ಇದ್ರ ಮೇಲೆ ನೀನು ದುಡಿ, ನೀನು ದುಡ್ದು ದಾನ ಧರ್ಮ ಮಾಡ್ಕೊ. ನಾನು ದುಡ್ದಿಟ್ಟದ್ದನ್ನು ನೀನು ದಾನ ಧರ್ಮ ಮಾಡೋದಲ್ಲ, ನೀನು ದುಡ್ದು ದಾನ ಧರ್ಮ ಮಾಡು, ಅದರ ಮಹತ್ವ ಗೊತ್ತಾಗತ್ತೆ. ಯಾರೋ ದುಡ್ಡು ಇಟ್ಟರು ಅಂತ ಹೇಳಿಬಿಟ್ಟು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಏನು ಪ್ರಯೋಜನ? ಇದು ನಿಜವಾದ ತಂದೆ. ಯಾರು ಹಣ ಕೊಡುವುದಿಲ್ಲಲ್ಲ, ಇವನು ನಿಜವಾದ ತಂದೆ. ಯಾಕೆ ಅಂದರೆ ಹಣ ಕೊಡಲಿಕ್ಕಿಲ್ವ? ಉಂಟು, ಆದರೆ ನಾನು ಕೊಟ್ಟು ಬಿಟ್ಟರೆ ಹಣದ ಜವಾಬ್ದಾರಿ ಅವನಿಗೆ ಗೊತ್ತಿಲ್ಲ. ನಿಜವಾದ ಅಪ್ಪನ ಕೆಲಸ ಏನು? ಜವಾಬ್ದಾರಿಯನ್ನು ಕೊಟ್ಟು ಮಾಡಿಸೋದಿದೆ ನೋಡಿ, ಅದು ನಿಜವಾದ ಅಪ್ಪ. ದುಡ್ದದ್ದನ್ನೆಲ್ಲ ತಗೋ, ನೀನು ಯಾಕೆ ದುಡಿತೀಯ ಮಗು, ನೀ ಕೂತ್ಕೋ ಆರಾಮಾಗಿ ಅಂತ ಹೇಳೋದೇನಿದೆಯಲ್ಲ, ಅದು ಜವಾಬ್ದಾರಿ ಅಲ್ಲ. ಎಷ್ಟು ಅದ್ಭುತವಾದ ಚಿಂತನೆ. ಇದಕ್ಕೊಂದು ಶ್ರೀಪಾದರಾಜರು 2 ದೃಷ್ಟಾಂತ ಕೊಡ್ತಾರೆ, ಅದನ್ನು ಹೇಳಿಬಿಡ್ತೀನಿ. ಏನು ದೃಷ್ಟಾಂತ? ಒಂದು ಕೋತಿ, ಒಂದು ಬೆಕ್ಕು ಅಂತ. ಒಂದು ಕೋತಿ, ಒಂದು ಬೆಕ್ಕು. ಏನು ದೃಷ್ಟಾಂತ? ಕೋತಿನೂ ಮಗುವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಗೊಂಡು ಹೋಗ್ತದೆ, ಬೆಕ್ಕು ಕೂಡ ಒಂದು ಕಡೆಯಿಂದ ಒಂದು ಕಡೆಗೆ ತಗೊಂಡು ಹೋಗ್ತದೆ. ಇವೆರಡರಲ್ಲಿ ಯಾವುದು ನೋಡಿ ಬೆಕ್ಕು ಏನು ಮಾಡ್ತದೆ? ತಾನೇ ಜವಾಬ್ದಾರಿಯನ್ನೆಲ್ಲ ತಗೊಂಡು ಕಚ್ಚಿ ಒಂದು ಕಡೆ ತಗೊಂಡು ಹೋಗುತ್ತೆ. ಆ ಮಗುಗೆ ಜವಾಬ್ದಾರಿನೇ ಹುಟ್ಟಲ್ಲ. ಯಾಕೆ ಹೇಳಿ? ನನ್ನ ಅಮ್ಮ ಇದ್ದಾಳೆ, ಕಾಪಾಡ್ತಾಳೆ. ಯಾವಾಗ ಅಮ್ಮ ಬಿಟ್ಟು ಹೋಗ್ತದೆ ನೋಡಿ, ಆಗ ಮ್ಯಾವ್ 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 ಸಾಯ್ತದೆ. ಕೋತಿ ಹಾಗೆ ಮಾಡುತ್ತಾ? ಕೋತಿ ಹಾಗೆ ಮಾಡಲ್ಲ. ಕೋತಿ ಏನು ಮಾಡುತ್ತೆ? ನಾನು ಹಾರ್ತೇನೆ, ನೀನು ಹಿಡ್ಕೋ, ಬಿಟ್ಟರೆ ನಂಗೆ ಗೊತ್ತಿಲ್ಲ. ನೋಡಿ ಎಷ್ಟು ಜವಾಬ್ದಾರಿ. ಯಾಕೆ ಗೊತ್ತಾ? ಅದಕ್ಕೆ ಬೆಕ್ಕಿನ ಥರ ಕಚ್ಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ವಾ? ಗೊತ್ತು. ಜವಾಬ್ದಾರಿ ಬರಬೇಕು ಆ ಮಗುವಿಗೆ. ಈಗಿಂದ ಜವಾಬ್ದಾರಿ ಕಲಿಸ್ಬೇಕು, ಹೇಗೆ ಹಿಡ್ಕೋಬೇಕು, ಹೇಗೆ ಸೇಫ್ಟಿ ಮಾಡ್ಕೋಬೇಕು, ಇದನ್ನು ಕಲಿಸಿಕೊಟ್ಟದ್ದು ಕೋತಿ. ಕೋತಿ ಅಂದರೆ ವಾಯುದೇವರು. ವಾಯುದೇವರ ಶಾಸ್ತ್ರವನ್ನು ಹಿಡ್ಕೊಂಡು ಹೋದರೆ ಮಾತ್ರ ಅವನಿಗೆ ತನ್ನ ಮಕ್ಕಳನ್ನು ಹೇಗೆ ಸಾಕಬೇಕೆಂಬ ಜವಾಬ್ದಾರಿ ಬರ್ತದೆ. ಆದ್ದರಿಂದ ಬೂದಿ ಕೊಟ್ಟ ಬಾಬಾ ದೊಡ್ಡವನಲ್ಲ, ಲೇಟಾಗಿ ಫಲ ಕೊಟ್ಟ ದೇವರೇ ದೊಡ್ಡವನು. ಯಾಕೆ ಅಂದರೆ ಇಲ್ಲಿ ಜವಾಬ್ದಾರಿ ಇದೆ. ನಾಳೆ ಹೆಚ್ಚು ಕಮ್ಮಿ ಆದರೆ
ಅಲ್ಲಿ ಜವಾಬ್ದಾರಿ ಇಲ್ಲ. ಈಗ ನನಗೆ ಅಟ್ರಾಕ್ಷನ್ ಆದರೆ ಸಾಕು, ಪಕ್ಕದ ಮನೆ ಹೆಂಗಸು ಕೊಟ್ಟ ಹಾಗೆ. ಆದ್ದರಿಂದ ಯಾಕೆ ದೇವರು ತಡ ಮಾಡ್ತಾನೆ ಅನ್ನುವ ಒಂದು ಅಂಶವನ್ನು ದೃಷ್ಟಾಂತಪೂರ್ವಕವಾಗಿ ಕೊಟ್ಟು ಎಂಥ ಪಾಮರರನ್ನು ಕೂಡ ತನ್ನ ಕಡೆಗೆ ಸೆಳೆದು ಕನ್ನಡದ ಪದ್ಯಗಳೊಂದಿಗೆ, ಕನ್ನಡದ ಪದ್ಯದಲ್ಲಿ ಇಡೀ ತತ್ವಸಾರವನ್ನು ತುಂಬಿ ಜಗತ್ತಿಗೆ ಕೊಡುವ ಹವ್ಯಾಸದ ಪರಿಪಾಠತೆಯನ್ನು ಬೆಳೆಸಿದ್ರಲ್ಲ, ನಿಜವಾಗಿಯೂ ಅದು ಶ್ರೀಪಾದರ ಎಂಥ ಪಡೆಯನ್ನು ತಮ್ಮ ಶಿಷ್ಯರಾದಂಥ ವ್ಯಾಸರಾಜರ ಕೈಯಿಂದು, ವಾದರಾಜರ ಕೈಯಿಂದ ಎಲ್ಲರೂ ಕನ್ನಡದ ಪದ್ಯ, ಈ ಕಡೆ ಪುರಂದರದಾಸರು, ಕನಕದಾಸರು ಎಲ್ಲರನ್ನು ಏನು ಪಡೆಗಳನ್ನು ತಯಾರು ಮಾಡಿದರು. ಇದು ದಾಸ ಸಾಹಿತ್ಯಕ್ಕೆ ಒಂದು ಅಪೂರ್ವವಾದ ಕೊಡುಗೆ ಕೊಟ್ಟಂಥದ್ದು ನಮ್ಮ ಶ್ರೀಪಾದರಾಜರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಶ್ರೀಪಾದರಾಜರ ಆರಾಧನೆ, ಅವರ ಸ್ಮರಣೆ ಏನು ಅಂತಂದರೆ, ಅನೇಕ ಪಾಮರನ್ನು ಉದ್ಧಾರ ಮಾಡಿದ್ದೀರಿ, ಇವತ್ತು ನಮ್ಮನ್ನೂ ಕೂಡ ಉದ್ಧಾರ ಮಾಡಿ ಅಂತ ಕೇಳಿದರೆ ಶ್ರೀಪಾದರಾಜರು ಮೊದಲಿಗೆ ಕೈ ಹಾಕ್ತಾರೆ, ಸತ್ಯ. ಆದ್ದರಿಂದ ಅಂಥ ಶ್ರೀಪಾದರಾಜರು ನಮ್ಮಂಥ ಪಾಮರನ ಉದ್ಧಾರ ಮಾಡಲಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತಾ, ಶ್ರೀಪಾದರಾಜರು ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ದೇವರ ಅಡಿದಾವರೆಗಳಲ್ಲಿ ಈ ನುಡಿಕುಸುಮಗಳನ್ನು ಅರ್ಪಿಸುತ್ತಾ, ನಾಳೆ ಮತ್ತೆ ಇದು ಚಕ್ರಾಬ್ಜ ಮಂಡಲ ಹಿಂದಕ್ಕೆ ಬಂದಾಗ ಒಂದು 3 ದಿನ ಹೇಳಿದ್ದೆ, ಅದರ ಉಳಿದ ಭಾಗವನ್ನು ನಾಳೆ ನಾಡ್ದು ಮೊದಲು ಪೂರ್ವಪೀಠಿಕೆ ಹೇಳಿಕೊಂಡು ಆಮೇಲೆ ಅದನ್ನು ಕೂಡ ಮುಗಿಸ್ತೇನೆ. ಆ ನಾಳೆ ನಾಡ್ದು ಚಕ್ರಾಬ್ಜ ಮಂಡಲದ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.